ಇದೀನಿ. Okay. Okay, Yeah. now you can start. Go ahead. Dr. ಸುಶಿ ಕಾಡನ್ ಕುಪ್ಪೆ ಇವರ ನನಗೆ ಪರಿಚಯ ಹೆಂಗಂದ್ರೆ ಇವರ ಅಪ್ಪ ಅಮ್ಮ ನಮ್ಗೆ ತುಂಬಾ ದೊಡ್ಡ ಪರಿಚಯ. ಇವರ ತಂದೆ ಶಿವರಾಮ್ ಕಾಡನ್ ಕುಪ್ಪೆ, ಹಾಗೆ ಅವರ ತಾಯಿ ಸ್ವರ್ಣ ಅಂತ ನಮ್ಗೆ ತುಂಬಾ ಪರಿಚಯ. ಮತ್ತೆ ಇವಳು ಚಿಕ್ಕ ಮಗು ಇದ್ಲು. ಆಗಲೇ ನಮ್ಗೆ ಈ ಮಗುವನ್ನ ನೋಡಿದ್ವಿ, 2 ಮಕ್ಳು, ಒಂದು ಗಂಡು ಒಂದು ಹೆಣ್ಣು. ಈಗ ಈ ಸುಶಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ಶಿ ಈಸ್ ಎ ಡೆಂಟಲ್ ಡಾಕ್ಟರ್. ಅಂದ್ರೆ ಡೆಂಟಿಸ್ಟ್ ಆಗಿ, ಅವರು ಡೆಂಟಲ್ ಡಾಕ್ಟರ್ ಆಗಿ ಅಷ್ಟೇ ಅಲ್ಲ, ಅವರು BDS ಮಾಡಿದ್ದಾರೆ, MDS ಮಾಡಿದ್ದಾರೆ, ಅದರೊಳಗೆ PhD ಕೂಡ ಮಾಡಿದ್ದಾರೆ. ಅಂದ್ರೆ ಶಿ ಇಸ್ ಹೈಲಿ ಕ್ವಾಲಿಫೈಡ್ ಡಾಕ್ಟರ್ ಅಂಡ್ ಶಿ ವರ್ಕ್ಸ್ ಇನ್ ಬ್ಯಾಂಗ್ಳೂರ್. ನಾನು ಅವರ ಫುಲ್ ಸೆಟ್ ಇದು ನೋಡಿದೆ, ಅವ್ರದ್ದು ಬಯೋಡೇಟಾ. ಅವ್ರು ಹೈಲಿ ಕಾಂಪ್ಲಿಕೇಟೆಡ್, ನಾನೇ ಹೇಳ್ತೀನಿ. ಯಾಕೆ ಗೊತ್ತಾ, ಅದ್ರೊಳಗೆ ನಿಮಗೆ ಇವರು ಎಷ್ಟರ ಮಟ್ಟಿಗೆ ಅಂದ್ರೆ, ಶಿ ಇಸ್ ಅಸಿಸ್ಟೆಂಟ್ ಪ್ರೊಫೆಸರ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ಓಕೆ, ಡೆಂಟಿಸ್ಟ್ರಿ, ಈಸ್ ಎ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್. ಇವರದ್ದು ನಿಮ್ಗೆ ನೋಡಿರ್ಬೋದು, 2-3 ದಿನದಿಂದ COP ಅಂತ ಬರ್ತಾ ಇದೆ ಪೇಪರ್ ಅಲ್ಲಿ, COP30 ಅಂತ. ಇದೇನು ಕೇಳಿದ್ರೆ, ಇವರು ಸುಶಿ ಅವರು COP26 ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಟ್ಸ್ ಎ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತಾರೆ. ಇವರು ಡೆಂಟಿಸ್ಟ್ರಿ ಮಾಡ್ಕೊಂಡು ಕ್ಲೈಮೇಟ್ ಚೇಂಜ್, ಅದು ಕೂಡ ವರ್ಲ್ಡ್ ಲೆವೆಲ್ ಕ್ಲೈಮೇಟ್ ಚೇಂಜ್ ನಲ್ಲಿ ಶಿ ಇಸ್ ಎ ಪಾರ್ಟಿಸಿಪೆಂಟ್ ಆಫ್ ದಟ್. ಓಕೆ, COP20 ಅಂಡ್ ಶಿ ವಾಸ್ ಇನ್ವೈಟೆಡ್ ಫಾರ್ ದಟ್. ಅಂದ್ರೆ ಇವ್ರದ್ದು ವ್ಯಾಪ್ತಿ ಹೆಂಗಿದೆ ಅಂದ್ರೆ, ಶಿ ಇಸ್ ಎ ವೆರಿ ಪಾಪ್ಯುಲರ್ ಪರ್ಸನಾಲಿಟಿ ಅವರು. ಮತ್ತೆ ಇವರು ವರ್ಕ್ಶಾಪ್ಸ್ ಮಾಡ್ತಾರೆ, ಬೇಕಷ್ಟು ವರ್ಕ್ಶಾಪ್ ಮಾಡ್ತಾರೆ. ಇವರು ಬರೀತಾರೆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಬರೀತಾರೆ. ಹಾಗೆ ಇವರು ಶಿ ಇಸ್ ಎ ಗುಡ್ ರೈಟರ್. ಕನ್ನಡದಲ್ಲಿ ತುಂಬಾ ರೈಟರ್ಸ್ ಬರ್ತಾನೆ ಇರ್ತದೆ, ಇವ್ರದ್ದು ಪ್ರಜಾವಾಣಿನೆಲ್ಲ ಬರ್ತಾನೆ ಇರ್ತದೆ. ಸೊ ಶಿ ಇಸ್ ಎ ಗುಡ್ ರೈಟರ್, ಶಿ ಇಸ್ ಎ ಗುಡ್ ವರ್ಕ್ಶಾಪ್ ಮಾಡ್ತಿರ್ತಾರೆ. ಇವ್ರದ್ದೊಂದು ಫೆಮಿನಿಸಂ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ, ಅದು ಇಟ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್ ಇನ್ ದ ಕರಿಕ್ಯುಲಮ್ ಆಫ್ ದ ಕನ್ನನೂರ್ನ ಕಡೆ BA ಆನರ್ಸ್ ಕರಿಕ್ಯುಲಮ್ ಅದು ಹಾಕಿದ್ದಾರೆ, ಆ ಪರ್ಟಿಕ್ಯುಲರ್ ಒಂದು ಫೆಮಿನಿಸಂ ಬಗ್ಗೆ. ನೋಡಿ, ಫೆಮಿನಿಸಂ ಎಲ್ಲಿದೆ, ಕ್ಲೈಮೇಟ್ ಚೇಂಜ್ ಎಲ್ಲಿದೆ, ಹಾಗೆ ಡಾಕ್ಟರ್, ಶಿ ಇಸ್ ಎ ಡೆಂಟಿಸ್ಟ್. ನಾವು ಶಿ ಇಸ್ ಗೋಯಿಂಗ್, ಇವತ್ತು ಅವ್ರು ಮಾತಾಡ್ತಾ ಇರೋದು ಅವರು ಹೆಲ್ತ್ ರೈಟ್ಸ್ ಆಫ್ ವಿಮೆನ್ ಅಂಡ್ ಚಿಲ್ಡ್ರನ್ ಇನ್ ದ ಶ್ಯಾಡೋ ಆಫ್ ಫೀಮೇಲ್ ಫಿಟಿಸೈಡ್. ನಿಮಗೆಲ್ಲ ಗೊತ್ತಿದೆ, ಫೀಮೇಲ್ ಫಿಟಿಸೈಡ್ ನಮಗೆ ದೊಡ್ಡ ಎಕ್ಸಾಂಪಲ್ ಇರೋದೇ ನಮ್ಮ ಮಂಡ್ಯ ಕೇಸು. ಅದಾದ್ಮೇಲೆ ಕೂಡ ಈಗ ಸುಮಾರು ಬಂದಿದೆ, ಎಲ್ಲಾ ಕಡೆ ದೊಡ್ಡ ಬರ್ತಾ ಇದೆ. ಹಾಗಾಗಿ ನಾನು ಇವ್ರನ್ನ ಇಷ್ಟೇ ಇಂಟ್ರೊಡ್ಯೂಸ್ ಮಾಡಿ, ಸುಶಿ, now you can talk. Thank you very much. Okay, Sushi? Thanks, Auntie. Thank you. Yeah. Thanks for your kind introduction. So ನಾನು ಈಗ ಇದು ಶೇರ್ ಮಾಡ್ಕೊಳ್ಳ, ಒಂದು ಶೇರ್ ಮಾಡ್ತಾನೆ ವಾಟ್ ಐ ವುಡ್ ಲೈಕ್ ಟು ರಿಮೆಂಬರ್ ಇಸ್ ರತಿರಾವ್ ಮ್ಯಾಮ್ ಮತ್ತೆ ಅಂಕಲ್ ನನಗೆ ಇದು ಮೇ ಸಾಹಿತ್ಯ ಮೇಳದಲ್ಲಿ ಸಿಕ್ಕಿದ್ದಾಗ, ಒಂದು 6-7 ವರ್ಷ ಹಿಂದೆ ಅಂತ ಅನ್ಸುತ್ತೆ ಸಿಕ್ಕಾಗ, ಅವಾಗ ಹೇಳಿದ್ರು ನನಗೆ, ಅಂಕಲ್ ಹೇಳಿದ್ದು, ನೀನು ಯು ಶುಡ್ ಫಸ್ಟ್ ಬಿ ಎ ವೆರಿ ಗುಡ್ ಪ್ರೊಫೆಷನಲ್ ಇನ್ ವಿಚ್ ಎವರ್ ಕೆರಿಯರ್ ಯು ಆರ್, ಆ್ಯಂಡ್ ದೆನ್ ಯು ಶುಡ್ ಹ್ಯಾವ್ ಯುವರ್ ಅದರ್ ದಿಸ್ ಥಿಂಗ್ ಅಂತ ಅಂದ್ಬಿಟ್ಟು, ದೆನ್ ದಟ್ ರೆಸ್ಪೆಕ್ಟ್ ಯು ಶುಡ್ ಹ್ಯಾವ್ ಇನ್ ಯುವರ್ ಏರಿಯಾ ಆಫ್ ಎಕ್ಸ್ಪರ್ಟೀಸ್ ಅಂತ ಅದನ್ನು ಹೇಳಿದ್ರು ನನಗವ್ರು. ಅದನ್ನು ಮಾತ್ರ ಮರಿಬಾರ್ದು. ಓನ್ಲಿ ದೆನ್ ಇಟ್ ಗಿವ್ಸ್ ಅನ್ ಆಂಕರ್ ಟು ಎವ್ರಿ ಅದರ್ ಇಂಟ್ರೆಸ್ಟ್ ಯು ಹ್ಯಾವ್ ಅಂತ ಅಂದ್ಬಿಟ್ಟು. So that I always kept in my mind, Auntie, even now, whether I don't know whether you remember that or not, but that I keep in my mind. So now I'll start my presentation. Just idu nanu last year ಮಾಡಿದಾಗ complete full English ನಲ್ಲೇ ಮಾಡಿದ್ದೆ. So what do you suggest me to do this time? Should I mix both languages, or should I do it only in English, or should it be only in Kannada? How you want me to do? If you can let me know. You can use both. Yeah, matadi madam. Okay. Both. You can, yeah. Right. ಸೊ ನಾನು ಅದೇ ಮೊನ್ನೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಅಲ್ಲಿ ಜೈಲಿನ ಒಳಗಡೆ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ಬರ್ತಾ ಇತ್ತು. If everybody can mute themselves, it would be really this one. Okay. ಸೊ ಅವಾಗ ನಾನು ಅದು ಓದ್ಬೇಕಾದ್ರೆ ನನಗೆ ಅನಿಸ್ತು, ಇಟ್ ಈಸ್ ಜೈಲಿ ವಾಸ ಮಾಡ್ತಾ ಇರುವಂತಹ ಮಹಿಳೆಯರ ಸ್ಥಿತಿಗತಿಗಳು ಮತ್ತು ಅವರಲ್ಲಿ ಆಗುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಇರುವಂತಹ ಒಂದು
ಸಮಸ್ಯೆಗಳು ಮತ್ತು ಅದ್ರ ಬಗ್ಗೆ ಗಮನ ಕೊಡೋಕ್ಕಿರುವಂತಹ ಕಾಳಜಿಯ ಕೊರತೆಗಳು, ಇದ್ರ ಬಗ್ಗೆ ಎಲ್ಲ ಒಂದು ಇನ್ವೆಸ್ಟಿಗೇಟಿವ್ ಆರ್ಟಿಕಲ್ ಬಂದಿತ್ತು ಮೊನ್ನೆ ನ್ಯೂಸ್ ಪೇಪರಲ್ಲಿ, ಪ್ರಜಾವಾಣಿ ಸೆಂಟರ್ ಆರ್ಟಿಕಲಲ್ಲಿ. ಅದು ಕೂಡ ಅದೇ ಎಲ್ಲ ಈ ಮಹಿಳೆಯರ ಎಲ್ಲ ಆರೋಗ್ಯ ಸಮಸ್ಯೆಗಳೆಲ್ಲನೂ ಕೂಡ ಅದು ಇಟ್ ಈಸ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ವಿಚ್ ವಿ ರೀಡ್ ಇನ್ ಎವ್ರಿ ಡೇ ನ್ಯೂಸ್ ಪೇಪರ್, ದೇ ಆರ್ ವಯೋಲೇಟಿಂಗ್ ಒನ್ ಆರ್ ದಿ ಅದರ್ ಹೆಲ್ತ್ ರೈಟ್ಸ್ ಆಫ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್. ಮತ್ತೆ ಈಗಂತೂ ಈಗ ಒಂದು 2-3 ವರ್ಷದಲ್ಲಿ ಎಲ್ಲ ಈ ಫಿಮೇಲ್ ಫಿಟಿಸೈಡ್ ರ್ಯಾಕೆಟ್ಸ್ ಮಂಡ್ಯದಲ್ಲೆಲ್ಲ ಅದು ಅವರು ಸಿಕ್ಕಾಕೊಂಡಾಗ ಅದು ಮತ್ತೆ ತಿರುಗಿ ತುಂಬಾ ಹೆಚ್ಚು ಚಲಾವಣೆಯಲ್ಲಿ ಬಂತು ಆ ಒಂದು ಸುದ್ದಿ. ಮತ್ತೆ ಎಲ್ಲರೂ ಅದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಬಟ್ ಈ ದಿಸ್ ಕಾನ್ವರ್ಸೇಷನ್ ಇಸ್ ಎವರ್ ಗೋಯಿಂಗ್. ಐ ಮೀನ್ ಇಟ್ಸ್ ದೇರ್, ಇಟ್ಸ್ ನಾಟ್ ಲೈಕ್ ಓನ್ಲಿ ಸಮಟೈಮ್ಸ್ ಇಟ್ ಟೇಕ್ಸ್ ದಿ ಇಂಪಾರ್ಟೆನ್ಸ್ ಅಂತ ಏನಲ್ಲ. ಆದರೂ ಕೂಡ ಇಟ್ ಹ್ಯಾಸ್ ನಾಟ್ taken the much needed attention what it needs to, it should have taken. So in the what my talk today will focus on is, I'll focus more on the health rights of women and children, looking at some of the challenges which are there in the focusing more on Karnataka, but giving a little bit overview about the Indian statistics as well, just to have a context for what's happening in Karnataka with regard to health rights of women and children. So we will go through some of these so just to have an understanding what constitutional legal framework protects health rights of women when it comes to sex ratio, and what are the international human rights standards, and how India also has ratified to all of these conventions, and some of the acts and implementation, what are the alarming trends in Karnataka, and what are the roots for this female feticide, and which health rights are violated. And there are other problems related to this female feticide, which we term as missing women crisis, and child sex ratio also, which is usually not spoken much about. We usually speak about sex ratio at birth, but not the child sex ratio as such. Reproductive rights and autonomy sometimes have conflicting. I mean, these two acts have conflicts among themselves. We'll discuss those ethical dilemmas. Government and community response, what are the key challenges? And what are the how should we look forward? So that's how I will be concluding it. So just before we begin with all the details, first we need to understand what is the accepted norm that we should be expecting in any society. If you look at the sex ratio at birth, it should be around 105 boys per 100 girls, which translates to approximately 952 girls per 1,000 boys. It should be in that range also, we can say 950 in the 975 vargu irbeku anta. That usually what happens is, this is the way how the nature and the evolution has played a role in order to balance the population over time, because infant mortality for male child is higher in the early life. So to balance that, usually boys will be a little higher than the girls, just to balance that population over time. So at birth, usually boys will little bit overtake the girls, but within 1 year, that is infant mortality is 0 to 1 year of child's birth. The male mortality is, they don't have that much of, I mean, the vulnerability for male children are much higher when they are infants. So that's the natural biological ratio which any society should have. Now, what we mean by child sex ratio is this ratio which remains between the ages of 0 and 6 years of age. Here also it is the same expected numbers, 950 to 970 girls per 1,000 boys should be there. If any society has values much lower than this, it indicates that the society or the community experiences gender bias, discrimination, or sex selective practices. So now let us look at in India what is the picture. ಈಗ ನಾನು ಅದನ್ನ ಸ್ಟ್ಯಾಟಿಸ್ಟಿಕ್ಸ್ ಸರ್ಚ್ ಮಾಡ್ಬೇಕಾದ್ರೆ there are different figures. If you look into the grey literature, ಅಂದ್ರೆ ನ್ಯೂಸ್ ಪೇಪರ್ ಆರ್ಟಿಕಲ್ಸು ಮತ್ತು ಬ್ಲಾಗ್ಸಲ್ಲಿ ಬಂದಿರೋದು, ಈ ಥರ ಗ್ರೇ ಲಿಟ್ರೇಚರಲ್ಲಿ ನಿಮಗೆ 2024 ಕೆಲವು ನ್ಯೂಸ್ ರಿಪೋರ್ಟ್ಸು,
24-25 ನ್ಯೂಸ್ ರಿಪೋರ್ಟ್ಸ್ ಈ ತರ ಸಿಗುತ್ತೆ. ಬಟ್ ಅಫಿಷಿಯಲ್ place for us to check the actual authentic figure is your sample registration system, which is under the office of the Registrar General of India. There we have the data only till 2018-20. If you look at that, the entire all India average is just 907, which is so much lower than what any society should be having. And if you compare rural and urban, they are almost the same. And if you look at Karnataka, rural and urban, you can see a lot of difference. Actually, in rural, it is around 942, 2018-20 data. And but urban, it is just 871. And if you take the average total, both including rural urban, it is 916. Again, it is way below the what it should have been. At least it should be around 950 to 970. So that is the alarming picture we have right now. I will also put in some graphs which depict the recent data based on the Grey literature later. But if you look at the constitutional and legal framework, the fundamental rights under our Indian Constitution for women and children's health is given through this Article 21, and it's quite robust. It guarantees the right to life and personal liberty. Specifically for children, the Constitution recognizes several critical rights, all of this which I have put down here. And even the last two, the Article 24, it prohibits the employment of children below 14 years in hazardous occupation. 39F mandates that children be given opportunities to develop in conditions of freedom, dignity, which is childhood protected against exploitation and abandonment. All the framework provided by our Constitution and legality is quite robust. But there is a critical gap in the Indians' legal framework. That's one critical gap is the unborn female fetus. It does not enjoy the legal personhood under Article 21 until birth. So it's your protection starts when you are given when that child breathes the first breath. This thing. So until then, if it is still a fetus, the Article 21 does not get applied. So this legal vacuum creates a devastating loophole that has facilitated systematic elimination of female fetuses despite various statutory protections. So with this critical gap, Indian government has ratified many international human rights obligations. If you look at the UNCRC, in 1992 itself, India agreed and become a signing party to Convention on Rights of the Child. This right actually establishes the basic fundamental rights to every child with 54 articles setting out children's rights, including survival, development, protection from exploitation, and all of these things comes in UNCRC. The International Covenant on Economic, Social, and Cultural Rights also recognizes the right of everyone to enjoy the highest attainable standard of physical and mental health. For that also, the Government of India is a party, signatory party. And the Convention on Elimination of All Forms of Discrimination Against Women, to which this, again, the government in 1993 became, it ratified to this. Article 12 in this convention eliminates all forms of discrimination against women in healthcare. This also includes family planning and reproductive health. So all of these actually have a bearing on the sex ratio and the female feticide. In India, we have this Preconception and Prenatal Diagnostic Techniques Act, which prohibits prenatal sex determination and sex-selective abortion. It is prohibited. We know that. And following the Supreme Court directive in 2001, the Act's implementation was strengthened again, and it was amended to enhance its effectiveness again in 2001. But in Karnataka, 136 cases have been filed in court against scanning centers, owners, and doctors who violated this act. But the cases filed only are this, they are less because for a state like Karnataka,
And the act is in place since 1994, and it was enhanced in 2001. And among them, only 15 cases have resulted in fines being imposed. That's all. And only 65 cases, 65 cases remain pending at various stages. So that is the dismal figure which we discussed. If you look at, when you compare this figure, which I got it from sample registration system, now compare that with all the newspaper recent investigative articles from which I collected this data, so that I can have some recent data compared to the government official data. You can see that the state average in Karnataka is just around 940 to 950, which is below optimal. It should be around 970 to 980. And you can see that Mandya stands at having the worst sex ratio with 865. So if you look at these 6 districts, they are the worst affected by sex ratio: Kalburgi, Bidar, Bagalkote, Mandya, and Chikbalapur. Even Bengaluru district also is not it doesn't fare well. If I remember properly, it's just around 901 or 97. It's like that. So I already discussed this. Child sex ratio is almost same as at birth sex ratio, but we calculate it for children from 0 to 6 years of age. So if you look at that and compare it with the overall sex ratio, then you will see here in this graph, the child sex ratio looks like a little bit better than the overall sex ratio. But if you take the state average, they're almost the same. 945 overall sex ratio and 948 is the child sex ratio. We will look into the reasons for the declining sex ratio at birth and the declining child sex ratio till 6 years are different. And they are also very important for any policy or the community organizations to focus on. So there are many interstate operations and cross-border networks through which these female feticide operations run, actually. Because why do we have such a dismal sex ratio in Karnataka, and that too in recent years? It is falling. 942, which was the figure in 2018-20, it has now fallen down to 920s. If you take the figure for recent years, that is, the root cause is female feticide. But the operations, the female feticide operations, has a very sophisticated network. If you look at the recent incident, which I just took as an example, in September 2024, Karnataka Health Department officials, in coordination with their Andhra Pradesh counterparts, they had to have a collaboration with Andhra Pradesh Police Department to conduct a successful decoy operation exposing an illegal sex determination network operating across state lines. That is because it is very strict here, and in Karnataka, it was not possible for a lady to get the abortion done. So she made an arrangement. She means there are rackets ಇಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ ಏಜೆಂಟ್ಗಳು ಹಳ್ಳಿಗಳಲ್ಲೂ ಸುತ್ತಾಡಿ ಯಾರ್ಯಾರು ಪ್ರೆಗ್ನೆಂಟ್ ಆಗಿದ್ದಾರೆ ಮತ್ತೆ ಯಾರಿಗೆ ಫಿಮೇಲ್ ಸೆಕ್ಸ್ ಡಿಟರ್ಮಿನೇಷನ್ ಮಾಡಿಸ್ಕೊಳ್ಳುವಂತ ಒಂದು ತುಡಿತಾ ಇರುತ್ತೆ, ಅವ್ರಿಗೆ ಅವರೇ ಎಲ್ಲ ನೆಟ್ವರ್ಕ್ನ ಪ್ರೊವೈಡ್ ಮಾಡ್ಕೊಡ್ತಾರೆ. ಸೊ ಇಲ್ಲಿ ಆಗಲ್ಲ ಅಂತಂದ್ರೆ ಈ ಆಂಧ್ರ ಪ್ರದೇಶದಲ್ಲಿ ಯಾವುದೋ ಒಂದು ಸೆಂಟರ್ ಅಲ್ಲಿ ಆಕೆಗೆ ಅಬಾರ್ಷನ್ ಮಾಡಿಸೋದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ಟಿರುವಂತ ಕೇಸ್, ಈ ಎಕ್ಸಾಂಪಲ್ ಈ ಕೇಸಲ್ಲಿ ಇರೋದು. ಸೊ ಮಂಡ್ಯ ಡಿಸ್ಟ್ರಿಕ್ಟ್ ಮಳವಳ್ಳಿ ಇರುವಂತ 30 ವರ್ಷದ ಪ್ರೆಗ್ನೆಂಟ್ ವುಮನ್, ಶಿ ಹ್ಯಾಡ್ ಅಲಿಜೆಡ್ಲಿ ಅಂಡರ್ಗಾನ್ ಇಲ್ಲಿಗಲ್ ಪ್ರಿನೇಟಲ್ ಸೆಕ್ಸ್ ಡಿಟರ್ಮಿನೇಷನ್ and she was planning to terminate her pregnancy in Andhra Pradesh. But ಏನಾಯ್ತಂದ್ರೆ ಈ ಕೇಸ್ನಲ್ಲಿ ಆಶಾ workers, they noticed that something was wrong. I mean, something was really not normal with her.
because they go for routine health monitoring. When the ASHA worker was doing her health monitoring with pregnant woman, this lady, she stopped taking all the medications after some time. That is when the ASHA workers started doubting. And that is why she starts refuse medication, is because she has undergone illegal sex determination. And they came to know that the fetus is of female. And the family was already planning to get the fetus aborted in the other state. So that is how the ASHA workers actually detected this and reported. And this is how it highlights the critical role of frontline health workers. ಈ ಆಶಾ ವರ್ಕರ್ಸು ಅವರು ತುಂಬಾ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಅವರು ನಮ್ಮ ಸಾಮಾನ್ಯ ಜನ ಮತ್ತೆ ಕುಟುಂಬದ ಜೊತೆ ಅವ್ರ ಸಂಪರ್ಕದಲ್ಲಿ ಇರೋದ್ರಿಂದ ಅವರ ವಿಜಿಲೆನ್ಸ್ ಇಂದ ಇದೊಂದು ಕೇಸ್ನ ಹಿಡಿಯೋದಕ್ಕೆ ಸಾಧ್ಯ ಆಗಿದೆ ಅಷ್ಟೇನೆ. ಸೊ ರೂಟ್ ಕಾಸಸ್ ಇದಕ್ಕೆ ಇಲ್ಲ ಯಾಕೆ ಇಷ್ಟೊಂದು ಸಮಸ್ಯೆಗಳಿದೆ ಅಂತಂತ ಅಂದ್ರೆ ನಮ್ಗೆ ಗೊತ್ತಿರೋ ರೀತಿನಲ್ಲೇನೆ we can just divide them into different causes and categories of causes. Main important root cause is our cultural and religious factors. We have a deep rooted son preference. ನಾವು ಗಂಡ್ಮಗು ಬೇಕೇ ಬೇಕು ಅಂತ, ಯಾಕೆಂದ್ರೆ ಗಂಡ್ಮಗು ಇದ್ರೇನೆ ಕೂಡ ಆ ಒಂದು ಕುಟುಂಬಕ್ಕೆ ಒಂದು ಏನ್ ಹೇಳ್ತಾರೆ ಆ ಲೀನೇಜ್ ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಗಂಡ್ಮಗುನೇ ಬೇಕಾಗತ್ತೆ. ಗಂಡ್ಮಗು ಇಲ್ಲ ಅಂತಂದ್ರೆ ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿನೂ ಕೆಳಮಟ್ಟಕ್ಕೆ ಹೋಗೋ ಪರಿಸ್ಥಿತಿ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಎಲ್ಲಾ ರೀತಿಯಲ್ಲೂ ಗಂಡ್ಮಗುನನ್ನೇ ಬಯಸೋದನ್ನ ನಾವು ನೋಡ್ತೀವಿ. ಅದರಲ್ಲಿ ಕಲ್ಚರಲ್ ಟ್ರೆಡಿಷನ್ ಮತ್ತೆ ರಿಲಿಜಿಯಸ್ ಬಿಲೀಫ್ಸ್ ಇವೆಲ್ಲ ಇದ್ರ ಜೊತೆಗೆ ಎಕನಾಮಿಕ್ ಕನ್ಸಿಡರೇಷನ್ಸ್ ಕೂಡ ಇದರಲ್ಲಿ ತಗೊಳಕೊಂಡಿರುತ್ತೆ. So, and many studies they have done about sociological studies they have done to understand what is their attitude towards having a son preference anta for families. Most of these studies reveal that son preference varies across religious communities, but it remains pervasive. ಸ್ವಲ್ಪ religion to religion differences ಇರ್ಬೋದು. Jain community now the sex ratio has come down to as low as 700. So so it is not that any religion shows a better this thing anta ಹೇಳಕ್ಕೂ ಆಗೋದಿಲ್ಲ. So this is what happens is that when parents start feeling that they need son to perform their funeral rites and various rituals that enable the souls of the deceased parents to achieve salvation. These are all very strong motives for them, and there is a lot of fear, that is religious fear, which is definitely nothing but superstition, which drives them to go for having a son. But ಇದರಲ್ಲಿ ತುಂಬಾ ಮುಖ್ಯವಾದ ಇಂಪಾರ್ಟೆಂಟ್ ಇದು ಅಂದ್ರೆ ಡೌರಿ ಸಿಸ್ಟಮ್ ಕನೆಕ್ಷನ್. ವಾಟ್ ಹ್ಯಾಪನ್ಸ್ ಇಸ್ ವೆನ್ ಯು ಹ್ಯಾವ್ ಮಲ್ಟಿಪಲ್ ಸನ್ಸ್, ವಿ ನೋ ಹೌ ಫ್ಯಾಮಿಲೀಸ್ ಎಂಟೈರ್ behavior changes when you just have sons compared to a family who have at least a son and a girl and a daughter, and compare that to a family who just have only girls, they're only daughters. It is because the son, if you have a son, it is viewed as potential for enormous economic gain, whereas if you are a daughter, you are just a temporary part of the family, because you'll be anyways be married off to another family. You don't really belong to this family forever. So, and the dowry makes a huge impact because it's a financial burden requiring parents to accumulate substantial debts. ಅದು ಮಗು ಹುಟ್ಟಿದಾಗಿಂದಾನೇ ಅದು ಆ ಒಂದು ಹೆಣ್ಮಗುಗೆ ಎಷ್ಟು ನಾವು ಶೇಖರಣೆ ಮಾಡಿಡ್ಬೇಕು ಅನ್ನೋಂಥದ್ದೆಲ್ಲನೂ ಅವ್ರ ತಲೆಯಲ್ಲಿ ಅದು ಎಲ್ಲಾರ ಕುಟುಂಬದಲ್ಲೂ ಕೂಡ, ಅದು ಎಜುಕೇಟೆಡ್ ಕುಟುಂಬದಲ್ಲೂ ಕೂಡ ಅದೇ ರೀತಿಯಾದಂತಹ ಯೋಚನೆಗಳು ಬರೋದನ್ನ ನಾವು ನೋಡ್ತೀವಿ. ಇಲ್ಲಿ ಇನ್ನೊಂದು, ನಾನು ಚೈಲ್ಡ್ ಸೆಕ್ಸ್ ರೇಷೋ ಬಗ್ಗೆ ಮಾತಾಡಿದಾಗ ನಾನು ಹೇಳಿದ್ದು that related to that, why we should also worry about 0 to 6 years of age ಅನ್ನೋದಕ್ಕೆ this is one example. This is called excess female child mortality ಅಂತ ಒಂದು term they use. See here, what they say is
what is the preventable deaths of girls under 5 years due to gender-based neglect and discrimination and that. So this gives you the excess female child mortality, gives you an estimate of how many girls we would have actually prevented them from death. So it's not that female feticide only should be the cause of death of child. If you are a young child 0 to 5 years, ಅದಾದ್ಮೇಲೂ ಕೂಡ ಭ್ರೂಣ ಹತ್ಯೆ ಆದ್ಮೇಲೂ ಕೂಡ ಶಿಶು ಹತ್ಯೆ ಕೂಡ ಮಾಡುವಂಥದ್ದನ್ನ ನಾವು ಈಗಲೂ ಕೂಡ ನೋಡ್ತಾ ಇದ್ವಿ. ಅದ್ರ ವರದಿಗಳು ನಮ್ಗೆ ನ್ಯೂಸ್ ಪೇಪರಲ್ಲೂ ಸಿಗುತ್ತೆ. ಮತ್ತೆ ಎಷ್ಟೊಂದ್ಸರಿ ಏನಾಗುತ್ತೆ, ಆ ಮಗುನ ನೆಗ್ಲೆಕ್ಟ್ ಮಾಡಿ ಬಿಕಾಸ್ ಆಫ್ ಮಾಲ್ ನರಿಶ್ಮೆಂಟ್ ಅಂಡ್ ಲಾಟ್ ಆಫ್ ನೆಗ್ಲೆಕ್ಟ್, especially on the child's health issue, that child will die also. It's not the ಶಿಶು ಹತ್ಯೆನೆ ಮಾಡಿ ಹೋಗ್ಬೇಕು ಅಂತನೂ ಇಲ್ಲ. ಅಂದ್ರೆ 5 ವರ್ಷದಿಂದ ಕೆಳಗಡೆ ಇರುವಂತ ಮಗು, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ಅದಕ್ಕೆ ಇನ್ನೂ ಆರೋಗ್ಯ ಸ್ಪಷ್ಟವಾಗಿ ನಿಂತ್ಕೊಂಡಿರಲ್ಲ. ಅದ್ರದ್ದು ಇಮ್ಯೂನ್ ಸಿಸ್ಟಮ್ ಆಲ್ಸೋ ವುಡ್ ನಾಟ್ ಹ್ಯಾವ್ ಡೆವಲಪ್ಡ್ ವೆಲ್. ಇಟ್ಸ್ ಸ್ಟಿಲ್ ಇನ್ ದಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಪೀರಿಯಡ್. ಅವಾಗ ತುಂಬಾ ಆರೋಗ್ಯ ವಲ್ನರಬಲ್ ಆಗಿರುತ್ತೆ. ಅವಾಗ ನೀವು ಮನೆಯಲ್ಲಿ ಈ ತರ ಚಿಕ್ಕ ಮಕ್ಕಳು ಹೆಣ್ಮಕ್ಳು ಇದ್ದಾಗ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಕೂಡ ಅವು ಸತ್ತೋಗುವಂತ ಪರಿಸ್ಥಿತಿ ಬರುತ್ತೆ. ಮತ್ತೆ ಅವಕ್ಕೆ ಹೆಲ್ತ್ ಕೇರ್ ಬೇಕಿದ್ದಾಗ್ಲೂ ಕೂಡ ದೇ ಮೇ ನಾಟ್ ಪೇ ಪ್ರಯಾರಿಟಿ ಟು ಸೀಕ್ ಹೆಲ್ತ್ ಸರ್ವಿಸಸ್ ಫಾರ್ ದಟ್ ಚೈಲ್ಡ್ ಕೇರ್. ಆಸ್ಪತ್ರೆಗೆ ಕರ್ಕೊಂಡು ಹೋಗದೆ ಇರ್ಬೋದು, ಗಂಡು ಮಗುಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ಬೋದು, ಆ ತರ ಕೂಡ ಡೆತ್ಸ್ ಆಗಿದೆ. So these are all preventable deaths of girls under 5 years. So this is what is called excess female child mortality, which are in excess of female feticides. So this is also a very alarming thing, because it's equally as important as female feticide. So research also, it reveals, in India, it is observed that 90% of India's districts and among 29 of the states and union territories have this excess female child mortality. The 4 largest states having highest excess female child mortality are these: Uttar Pradesh, Bihar, Rajasthan, and Madhya Pradesh. So they themselves account for two-thirds of the total excess deaths among infant girls under 5 in India. So most of these excess deaths will be happening in rural areas because of lower educational attainment, high population density, and elevated birth rates. And the mechanisms, how it happens is, as I told you, there are explicit discrimination like female infanticide, ಶಿಶು ಹತ್ಯೆಯಿಂದ ತರ excess female mortality ಆಗಿರ್ಬೋದು, ನೆಗ್ಲೆಕ್ಟ್ ಮಾಡೋದ್ರಿಂದ ಆಗಿರ್ಬೋದು, ಡಿಫರೆನ್ಷಿಯಲ್ ಆಕ್ಸೆಸ್ ಟು ಹೆಲ್ತ್ ಕೇರ್ ನಾನು ಹೇಳ್ದಂಗೆ, ಇವೆಲ್ಲ ಎಕ್ಸ್ಪ್ಲಿಸಿಟ್ ಆಗಿ. ಇಂಪ್ಲಿಸಿಟ್ ಆಗಿ, ವೆನ್ ಯು ಹ್ಯಾವ್ ಇನ್ಅಡಿಕ್ವೇಟ್ ನ್ಯೂಟ್ರಿಷನ್, ಡಿಲೇಡ್ ಆರ್ ಡಿನೈಡ್ ಮೆಡಿಕಲ್ ಟ್ರೀಟ್ಮೆಂಟ್ ಅಂಡ್ ಸೈಕೋಸೋಷಿಯಲ್ ನೆಗ್ಲೆಕ್ಟ್ ಆದವು ಕೂಡ ಈ ಕಾರಣಗಳು ಕೂಡ 5 ವರ್ಷದ ಕೆಳಗಿನ ಹೆಣ್ಮಕ್ಕಳ ಹತ್ಯೆಗೆ, ಸಾವಿಗೆ ಕಾರಣ ಆಗಿರುತ್ತೆ. ಅದು ನೇರವಾಗಿ ಬ್ರೂಟಲ್ ಆಗಿ ಹತ್ಯೆನೇ ಮಾಡಿಲ್ದೇ ಇರ್ಬೋದು, ಆದ್ರೆ ಅದು ಕೂಡ ಹತ್ಯೆಗೆ ಸಮನಾದದ್ದೇ ಅಂತಾನೆ ನಾವು ಪರಿಗಣಿಸ್ಬೇಕಾಗುತ್ತೆ. Because that's the reason. The girls receive less food, they receive poorer nutrition, fewer vaccinations. So they are more prone to infectious diseases during, because the first 5 years are very, very crucial time period for any human baby's growth and development. ಇದ್ರ ಜೊತೆಗೆ ಮೆಟರ್ನಲ್ ಹೆಲ್ತ್ ರೈಟ್ಸ್ ವೈಲೇಷನ್ಸ್ ಕೂಡ ತುಂಬಾ ಆಗುತ್ತೆ. ಇಫ್ ಯು ಲುಕ್ ಎಟ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್, ಅಂದ್ರೆ ಮೆಟರ್ನಲ್ ಡೆತ್ಸ್ ನ ನೀವು ತಗೊಂಡ್ರೆ, ಪಾಸ್ಟ್ 5 years 2019-24 ಡೇಟಾ ತಗೊಂಡ್ರೆ, ಕರ್ನಾಟಕದಲ್ಲಿ 3364 ಮೆಟರ್ನಲ್ ಡೆತ್ಸ್ ಆಗಿದೆ. ದಟ್ ಈಸ್, ವಿಮೆನ್ಸ್ ರಿಪ್ರೊಡಕ್ಟಿವ್ ಹೆಲ್ತ್ ರೈಟ್ಸ್ ಆರ್ ಸಿಸ್ಟಮ್ಯಾಟಿಕಲಿ ವಯೋಲೇಟೆಡ್ ಥ್ರೂಔಟ್ ದಿ ಕಂಟಿನ್ಯೂಮ್ ಆಫ್ ದಿ ಮೆಟರ್ನಲ್ ಹೆಲ್ತ್ ಕೇರ್, ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಪ್ರೆಗ್ನೆನ್ಸಿ, ಡೆಲಿವರಿ, both prenatal and postnatal care. So even though the maternal mortality ratio shows that it has declined from 84 to 64, we still see this many deaths. More than 70% of 464 maternal deaths recorded between April and December, they were preventable. Idu Karnataka figure. ಸೊ ದೀಸ್ ಆರ್ ಪ್ರಿವೆಂಟಬಲ್ ಡೆತ್ಸ್. ಅಂದ್ರೆ ನೀವು ಒಂದು ಆಸ್ಪತ್ರೆಗೆ ಹೋದಾಗ, ಆ ಆಸ್ಪತ್ರೆಯಲ್ಲಿ ಬೇಸಿಕ್ ಮೆಟರ್ನಿಟಿ ಹಾಸ್ಪಿಟಲ್, ಗೌರ್ಮೆಂಟ್ ಮೆಟರ್ನಿಟಿ ಹಾಸ್ಪಿಟಲ್ಸ್ ಏನಿರುತ್ತೆ, ಅಲ್ಲಿ ಹೋದಾಗ ಅವ್ರಿಗೆ ಸರಿಯಾದ ವ್ಯವಸ್ಥೆಗಳು ಇಲ್ದೇನೆ ಸತ್ತಿರುವಂತ ಕೇಸ್ಗಳು ಇರುತ್ತೆ. ಅಂದ್ರೆ ಅವ್ರು ಆಸ್ಪತ್ರೆಗೂ ಹೋಗಿರ್ತಾರೆ, ಆಸ್ಪತ್ರೆಗೆ ಹೋಗೋಕ್ ಕೂಡ ಅವ್ರಿಗೆ ಸಾಧ್ಯ ಆಗಿರುತ್ತೆ,
ಆದ್ರೆ ಅಲ್ಲಿ ವ್ಯವಸ್ಥೆಗಳು ಸರಿ ಇಲ್ದೇನೆ ಮತ್ತೆ ಅವ್ರು ನೆಕ್ಸ್ಟ್ ನೀವು ಪ್ರೈಮರಿ ಮೆಟರ್ನಿಟಿ ಇಂದ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗೆ ಅವ್ರು ರೆಫರ್ ಮಾಡಿದಾಗ ಮತ್ತೆ ತಿರುಗಿ ಅವ್ರನ್ನ ಕರ್ಕೊಂಡು ಹೋಗಿ ಸೇರಿಸೋ ಅಷ್ಟೊತ್ತಿಗೆ ಟೈಮು ಹೋಗಿರುತ್ತೆ. ಈ ತರ ಪ್ರಿವೆಂಟಬಲ್ ಡೆತ್ಸೇನೆ 70% ಇದೆ ಅಂತಂದ್ರೆ ನಮ್ಮಲ್ಲಿ ಹೆಲ್ತ್ ಸಿಸ್ಟಮ್ ಸ್ಟ್ರೆಂಥನಿಂಗು ಕೂಡ ಎಷ್ಟು ಸಮಸ್ಯೆ ಇದೆ ಅನ್ನೋದನ್ನ ನಾವು ಇದರಲ್ಲಿ ಗಮನಿಸ್ಬೋದು. ನೋಡಿ, ಅದೇಕೆಂದ್ರೆ ಪೋಸ್ಟ್ ಮಾರ್ಟಮ್ ಹೆಮೊರೇಜ್ ಇದಕ್ಕೆಲ್ಲ ಸರಿಯಾದ ರೀತಿಯಾದಂತಹ ಆಸ್ಪತ್ರೆ ವ್ಯವಸ್ಥೆ ಇದ್ರೆ ಇದನ್ನ ಪ್ರಿವೆಂಟ್ ಮಾಡುವಂತ ಇದಿರುತ್ತೆ, ಅವಕಾಶಗಳಿರುತ್ತೆ. ಆಮ್ನಿಯೋಟಿಕ್ ಫ್ಲೂಯಿಡ್ ಎಂಬಾಲಿಸಮ್, ಕಾಂಪ್ಲಿಕೇಶನ್ ಫ್ರಮ್ ಅನ್ಸೇಫ್ ಅಬಾರ್ಷನ್ಸ್, these are all some of the causes for maternal deaths. ಸಿಸೇರಿಯನ್ ಸೆಕ್ಷನ್ ಡೆಲಿವರೀಸು ಕೂಡ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇದರಲ್ಲೂ ನಾವು ದಿ Karnataka's data, if you see the audit report, it shows that 80% of the deceased women were aged between 19 and 30. So ಇಲ್ಲಿ ಎಷ್ಟು young mothers they are they are at their peak reproductive period. So 80% of them were in this age group. So 62.6% of those who died during postnatal care had undergone cesarean section deliveries. So more than half of these deliveries were through C-section. And Karnataka's C-section rate has jumped alarmingly. It was around 35% around 3-4 years back. Now it is currently around 46%. Whereas WHO recommends just around 10 to 15%. It should not exceed more than 15% C-section. C-section is supposed to be used when normal delivery is impossible. And there is one more challenge which we are facing is the missing women crisis. So 63 million are supposed to be missing in India according to 2011 census. But ಸೆನ್ಸಸ್ ಶುಡ್ ಹ್ಯಾವ್, ಇವಾಗ ಸೆನ್ಸಸ್ ಡೇಟಾ ಕೂಡ ನಮ್ಮ ಹತ್ರ ಇಲ್ಲ, ಹಂಗಾಗಿ ತುಂಬಾ ಓಲ್ಡ್ ಡೇಟಾ ಆಗುತ್ತೆ. ಸೊ ಬಿಯಾಂಡ್ ದಿ ಮಿಸ್ಸಿಂಗ್ ವಿಮೆನ್, ಇಂಡಿಯಾ ಹ್ಯಾಸ್ ಅನ್ ಎಸ್ಟಿಮೇಟೆಡ್ 21 million ಅನ್ವಾಂಟೆಡ್ ಗರ್ಲ್ಸ್, ಅಂದ್ರೆ ಗರ್ಲ್ಸ್ ಹೂ ಆರ್ born but not wanted by their families and consequently face neglect, inadequate nutrition and limited opportunities. Ade nanu excess female mortality ಹೇಳಿದ್ನಲ್ಲ, under 5 years child mortality, they all get added up to that numbers. So they definitely, it has social consequences. ಏನಾಗುತ್ತೆ, ತುಂಬಾ skewed sex ratio ಆದಾಗ it increases violence against women. Bride trafficking, it is very much reflected, especially in the northern states in India. Forced marriages, because you have less number of women per 1,000 men. Polyandry and sexual exploitation. ತುಂಬಾ ಸೆಕ್ಸ್ ರೇಷಿಯೋ ಇಂಬ್ಯಾಲೆನ್ಸ್ ಇರುವಂತ ಪ್ರದೇಶಗಳು ಹರಿಯಾಣ ಮತ್ತೆ ಪಂಜಾಬ್ ಇಂಥ ಕಡೆ ಎಲ್ಲ ನಾವು ನೋಡಿದಾಗ ದ ಗರ್ಲ್ಸ್ ಆರ್ ಟ್ರಾಫಿಕ್ಡ್ ಫ್ರಮ್ ಅಸ್ಸಾಂ, ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಬಿಹಾರ್ ಅಂಡ್ ಒಡಿಸ್ಸಾ ಟು ಅಡ್ರೆಸ್ ದಿ ಸ್ಕೇರ್ಸಿಟಿ ಆಫ್ ಬ್ರೈಡ್ಸ್. ಈಗ ನಾವು ಇಲ್ಲಿ ಇತ್ತೀಚೆಗೆ ನಾವು ಮಂಡ್ಯ, ಮೈಸೂರು ನಲ್ಲೂ ನಾವು ಇದನ್ನ ನೋಡಿದ್ವಿ. ಗ್ರೂಮ್ಸ್ ಪೆರೇಡೆಡ್, creating awareness that they are finding it difficult to have a bride. ಅಂದ್ರೆ ಅದರಲ್ಲಿ ಮೇನ್ ಇಶ್ಯೂ ರೆಡ್ಯೂಸ್ ಸೆಕ್ಸ್ ರೇಷಿಯೋಗಿಂತ ಹೆಚ್ಚಾಗಿ ಬೇರೆ ಕಾರಣಗಳು ಹೇಳಿದ್ರು ಅಲ್ಲಿನ ಮದುವೆ ವಯಸ್ಸು ಬಂದಿರುವಂತ ಹುಡುಗರು. ಅಂದ್ರೆ ಎಸ್ಪೆಷಲಿ ಫಾರ್ಮರ್ಸ್ ಸನ್ಸ್ ಆರ್ ನಾಟ್ ಗೆಟಿಂಗ್ ಗರ್ಲ್ಸ್ ಫಾರ್ ಮ್ಯಾರೇಜ್ ಅಂತ. ಯಾಕೆಂದ್ರೆ ಹೆಣ್ಮಕ್ಳಿಗೆ ನಗರದಲ್ಲಿರುವಂತಹ ಗಂಡುಗಳೇ ಬೇಕು, ನಮ್ಮನ್ನ ಯಾರು ಮದುವೆ ಮಾಡ್ಕೊಳ್ಳಲ್ಲ ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು ಅವರ ಒಂದು ಪ್ರತಿಭಟನೆಗೆ. ಆದ್ರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ರೀಸನ್ಸ್ ಫಾರ್ ವೈ ದಿಸ್ ಕ್ರೈಸಿಸ್ is there in Mandya, Mysore, where the marriageable age sex ratio ಅಂತ ಹೇಳ್ತೀವಿ. So what happens is when it creates shortages in specific sub-regions, it leads to male marriage squeeze. So this again creates a lot of insecurity among men. It makes them feel, socially excluded because they are not getting a bride, a partner. And again, it leads to the exacerbation of already existing violation against women. So ಇಲ್ಲಿ reproductive rights and autonomy, MTP Act ಇದೆಯಲ್ಲ, medical termination of pregnancy, what actually this recognizes is that reproductive right should be within the autonomy of the woman. She should be able to decide whether she
can have a child or not have a child. But the PCP-NDT Act restricts sex determination precisely to prevent sex selection abortion, but it creates a tension with the reproductive autonomy. What happens when women wanting to seek abortion? They often face stigma because society does not, it doesn't, the culture does not accept women who are pregnant, who are not married, unmarried women who are pregnant. So, and when the woman wants to make use of the MTP Act, first is the social stigma, then there is lack of access to safe services. So she may go to very, what do you call these fake doctors and all these unsafe services. And that is, though, you see, legally, spousal consent is not required, but mandatory spousal consent requirements are also there. So all of these, they deter minors from seeking safe services. So there is a lot of conflict between these two act, and I believe that the conflict arises because of our cultural norm that we do not accept unmarried women to be pregnant. First of all, she is totally excluded from the mainstream society. And if she wants to terminate also, it is very difficult for her to exercise her MTP Act right given by MTP Act. So again, her health is under jeopardy. So there are many government initiatives, policy responses. If you take Karnataka, it has taken a very multifaceted approach. If you look at policy in paper, it is really quite robust. And especially after this Mandya racket came in 2023, Health Minister Dinesh Gundurao announced comprehensive measures. They amended PCP-NDT legislation to make it more stringent. Now they have a task force. The chairman will be the health commissioner, will be the chairman. It will have a state mission director. Yeah. Under National Health Mission, the state health director, reproductive child health director from police department for better enforcement. All of them these people will be the members of this task force. ಇಷ್ಟೆಲ್ಲ ಇದ್ರೂ ಕೂಡ, and there are many initiatives. In 2018 ಅಲ್ಲಿ there is something called this Balika online software where they have all the scanning centers or mandatorily compulsorily should be registered in this software so that they can use the information technology to track sex ratio data at the time of birth at village level also. And they also raised this incentive which was given to people who whistleblowers who was able to identify that female feticide sex determination was done. 50,000 within 1 lakh kuda they have risen. But in spite of all that, if you look at the CID probes, 46 people were arrested for female feticide related offenses in just 1 year. That is, in the recent year that happened, this spike in the arrest of cases, I believe it was because of that major news issue which came out of Mandya. The government also intensified efforts to identify and prosecute fake doctors, with 131 fake practitioners caught only in one district, Kolar district. So imagine in one district, if you can identify 134 fake practitioners, I cannot imagine how many of these fake practitioners are there with any with a scanning center and all of that. And Balika software allu kuda ಮಾನಿಟರ್ ಆಗ್ತಾ ಇರೋದ್ರ ಬಗ್ಗೆನೂ ಕೂಡ ಒಳ್ಳೆ ರಿಪೋರ್ಟ್ಗಳು ಇಲ್ಲ. ಸೊ ಹಾಗಾಗಿ ಎಲ್ಲಾನು ರಿಜಿಸ್ಟರ್ ಆಗಿದೆ ಅಂತನೂ ಇಲ್ಲ. ಇದು ಮಂಜುನಾಥ್ ಅದ್ದೆ ಅವ್ರದ್ದು ಒಡಲ ತುಡಿತಕ್ಕೆ ಕೇಡು ಅನ್ನೋ ಒಂದು ಪುಸ್ತಕದಲ್ಲಿ ವಿಮೋಚನಾ ಅವರು ಪ್ರಕಟ ಮಾಡಿರೋದು. ಅದರಲ್ಲೂ ಕೂಡ ಅವರು ತುಂಬಾ ಒಳ್ಳೆ ಅಧ್ಯಯನ ಮಾಡಿದ್ದಾರೆ ಮಂಡ್ಯ ತಾಲೂಕು ಬಗ್ಗೆ. So I'll talk about that also a little bit in later this thing. So we have all this. If you take at national level, we have so many programs, starting with Beti Bachao, Beti Padhao, and National Health Mission has an institutional framework for providing maternal and child health services. Karnataka, under National Health Mission, provides this framework in many of the districts. We have this Anganwadi scheme, integrated child development services.
for all children below 6 years, they have to provide all the focus on nutrition, non-formal preschool education. ಮತ್ತೆ they should also be able to address women's awareness programs. Department of Women and Child Development implements various programs for economic empowerment. ಈಗ ಈಗಿನ ಸರ್ಕಾರ ಗೃಹಲಕ್ಷ್ಮಿ ಯೋಜನೆನ ಮಾಡಿರೋದ್ರಿಂದ 2000 monthly financial assistance is given to approximately 1.28 crore women in Karnataka. These are all some of the national and Karnataka programs which are directed at safeguarding health rights of women and children. But on paper, the policies and regulations are really good. The frameworks are quite robust. But the challenges which are persisting are the ones which are leading to implementation gaps. The first one is the enforcement deficits. We have PCPNDP Act, but when it comes to enforcing that, it suffers from very poor enforcement with irregular reporting, inadequate record maintenance, lack of audits of medical records. ಇವೆಲ್ಲ ಇದೆ. And even you look at coordination between health and police departments, it is very, very inadequate. And these rackets which are run at village level, they have very good understanding between health department and police departments as well. So ಇಲ್ಲಿ ನಿಮ್ಮಲ್ಲಿ ಯಾರು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಕೆಲಸ ಮಾಡೋರು ಇದ್ರ ಬಗ್ಗೆ ಗೊತ್ತಿದ್ರೆ ಆಮೇಲೆ ಡಿಸ್ಕಷನ್ ಅಲ್ಲಿ ಇದ್ರ ಬಗ್ಗೆ ಹಂಚ್ಕೊಂಡ್ರು ಕೂಡ ಹೆಚ್ಚು ವಿಷಯಗಳು ಗೊತ್ತಾಗುತ್ತೆ. ಸೊ ಇದು ಇಂಪ್ಲಿಮೆಂಟೇಷನ್ ಎನ್ಫೋರ್ಸ್ಮೆಂಟ್ ಡಿಫಿಸಿಟ್ ಇಸ್ ಮೇಜರ್ ವೆನ್ ಇಟ್ ಕಮ್ಸ್ ಟು ಆಲ್ ದೀಸ್ ಚಾಲೆಂಜಸ್. ಇನ್ನೊಂದು ಅಂಶ ಏನಂದ್ರೆ, ವೆನ್ a couple goes for sex determination, there is something called doctor-patient complicity. Andre, the sex determination occurs within the confidential doctor-patient relationship. So as an ethical obligation, the doctor should not be able to reveal it. She or he has to keep it confidential. So what happens is, because of that, it makes the detection extremely difficult. The doctor will not reveal who is involved in it, and the couple will not reveal it. Sophisticated criminal networks involving certified and uncertified medical professionals. They include both of them, both very certified medical professionals and uncertified medical professionals. They operate across state lines and they relocate, evading authorities. So if there is a news that they are going to they have found out here in this Hobli, they will relocate to somewhere else. And the social attitudes also are very important. What happens is the persistence of son preference across all socioeconomic strata. You take educational level or socioeconomic strata, geographic regions, it indicates that legal measures alone cannot eliminate this. So even relatively wealthy areas with higher education levels show worsening sex ratios. ಈ ವಿಷಯವಾಗೇನೆ ಇದು ಹೆಣ್ಣು ಭ್ರೂಣ ಹತ್ಯೆಯ ಒಂದು ಅಧ್ಯಯನ ಮಂಜುನಾಥ್ ದೇವರಲ್ಲಿ ಹೇಳ್ತಾರೆ. ಅಂದ್ರೆ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಮಟ್ಟಕ್ಕೆ ಅವರು ಮಾತಾಡಿದಾಗ, ಎಜುಕೇಶನ್ ಲೆವೆಲ್ ಜಾಸ್ತಿ ಆದಷ್ಟು, ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಜಾಸ್ತಿ ಆದಷ್ಟು ಹೆಣ್ಣು ಭ್ರೂಣ ಹತ್ಯೆಗಳು ಮತ್ತೆ ಶಿಶು ಹತ್ಯೆಗಳು ಜಾಸ್ತಿ ಆಗಿದೆ ಅಂತ ಅವ್ರು ಅದರಲ್ಲಿ ಮಾಡ್ತಾರೆ. ಅಂದ್ರೆ ದಟ್ ಈಸ್ ಇನ್ ಕಾನ್ಫ್ಲಿಕ್ಟ್ ವಿತ್ ವಾಟ್ ಈಸ್ ಪ್ರೆಸೆಂಟೆಡ್ ಹಿಯರ್, ವಿಚ್ ಇಸ್ ಇನ್ ಜನರಲ್ ವಾಟ್ ವಿ ಟಾಕ್ ಅಬೌಟ್. ವಿ ಥಿಂಕ್ ದಟ್ ವೆನ್ ದಿ ಎಜುಕೇಶನ್ ಲೆವೆಲ್ ಕಮ್ಸ್ ಡೌನ್, when the economic fortunes in your family is low, then that can lead to these societal attitudes. Anta, it need not be. There are other reasons where that particular Mandya study gets. The other challenges are data and monitoring gaps are there. There are a lot of inconsistencies in data collection and reporting system, which is required for effective monitoring and policy formulation. So the true extent of female feticide, it likely exceeds what the official statistics are reporting, because the surveillance and monitoring are not happening properly. So that is very, very important to know that whatever figures I showed you in graphical forms need not really represent what is actually there in the ground. And when it comes to access to safe abortion services also, we know that reproductive autonomy is recognized through MTP Act. It's a fundamental right. But
when she wants to use these, she has to continue to face barriers in accessing the safe legal abortion services, particularly in rural areas. So that tension to access to safe abortion services also is a major challenge. Even if you have abortion services, the access is not there. That is irrespective of, I'm not saying that with respect to this sex determination and then abortion, which is anyway prohibited in India. What we need to focus and understand here is that there are many factors which are intersecting with each other from multiple directions, which are leading to all these multiple forms of discrimination and vulnerability. If you look at the female feticide rates, if you look at the sex ratio at birth or child sex ratio up to 6 years of age, in all of these, we find that Dalit, Adivasi, disabled, and economically marginalized women, they face compounded barriers in accessing healthcare and exercising reproductive choices. And we know the obvious reasons of caste hierarchy. The I think the root evil of all this specifically is caste system, the hierarchy which introduces this intersectionality to women. Women who are born into a lower caste, Dalit, Adivasi, undergoes multiple forms of marginalization and discrimination compared to a woman who is born in upper caste. So this is applicable to what we are discussing, I mean the health rights as well. Rural and urban divide is also there. In rural women who constitute the majority of the affected populations when it comes to the sex ratio, they encounter greater difficulty accessing diagnostic facilities, maternal health care, and legal recourse. That is, one reason is the health system structure which is available in Karnataka or in India. If you want to look into the distribution of the healthcare services, sees a lot of urban-rural divide. So that is also a major issue. So these are some of the intersectional dimensions where it is not just because of the one reason that we can point out to. So how should we take move forward? I felt the only way we can, I mean, one of the effective ways we can look at it is to have this rights-based approach. We have to focus on what is the right of the woman. Though we have a very robust constitutional and legal framework, we still have to move forward, keeping this rights-based approach as a shield for us to move forward. So we have to strengthen the legal enforcement. There are no dearth for laws, but strict implementation of this PCP and DT Act is what is really more required. And of course, the societal attitudes. How we know the societal attitudes which are responsible for it. Number what ultimately needs is a persistent, intensive, sustained awareness campaigns. This does not happen overnight, and we have seen that since independence till now, more than 75 years, we have achieved a lot of progress in changing societal attitudes, but it has taken decades together to see even a 1% change, maybe 0.5% change in social norms and value systems when it comes to health behavior, when it comes to the health to be viewed as a right. Because if you look at Indian Constitution, the Constitution does not have a direct article which addresses health. All the health related rights are navigated through Article 21, which is right to life and liberty. So because attaining the highest level of health is required to enjoy life and liberty, health is gets a pass through that Article 21. So we should remember this. But so what I was trying to say was there's no other way than creating awareness. But these campaigns and awareness programs should be sustained. It should not be like once in a blue moon when a case gets caught or gets the attention of the media or the news
that they should wake up and start doing this. What here doing awareness is, ನಾವೇನ್ ಮಾಡ್ತೀವಿ ಯಾವಾಗಲೂ we try to speak for somebody. That is the main mistake. I think we all think that we are above everybody and we should speak for them, but we should always be willing to speak with them. That means these awareness campaigns also obviously will be challenging patriarchal norms and practices, because unless you address the patriarchal norms and practices, you cannot bring awareness about the health rights of women and children, which are which are abolished right at birth itself when it comes to female feticide. So when we are talking about patriarchal norms, the biggest root cause of patriarchal norm is the dowry system. So we have the awareness campaign has to address dowry system. Therefore it has to engage religious and community leaders to reframe cultural narratives, and it has to promote positive messaging about daughters' value. So this is not a easy challenge to do it. ಅಂದ್ರೆ ಇದು ಏನೋ ಸುಮ್ಮನೆ ಹೋಗಿ ಹೇಳ್ಬಿಟ್ರೆ ಅದು ಅವೇರ್ನೆಸ್ ಕ್ಯಾಂಪೇನ್ ಆಗಲ್ಲ. There should be a lot of participatory involvement, community engagement, community participation in it. That kind of a long-standing awareness campaign can, over a period of time, maybe a decade's time, may bring in some amount of improvement in the societal attitude. The other thing what we can do is, of course, we should empower women. What the best way to it's not, the economic independence is not the only way to empower women. I agree with that, but that is the starting point. We should ensure that women have economic independence, and for that we have to provide her ensure education, employment, and financial inclusion. We should strengthen women's control over reproductive decision. Andre, when can a woman have control over reproductive decision? Only when she can have a certain amount of education and employment, so that she can have the ability or capacity to make such decisions about herself, because she is aware of what are her reproductive rights or about her health rights also. So enhancing women's participation in political and social leadership is a very, very major issue, which we usually tend to ignore. In spite of the central government announcing 50% reservation or whatever, if you look at local level political groups, we still do not have it. Gram Panchayati level reservation bandirodrinda, of course, we see the women leaders. But in what about the other sector? In public sector, political Gram Panchayati level, it is there. But if you look at other sectors, private sectors and unorganized sector, we still do not see much enhanced women's participation in political and social leadership. That's again comes back to patriarchal structure. It's an ongoing struggle, and unless women get this political leadership and representation at all levels, starting from Gram Panchayati to Lok Sabha, I think the changes can be very slow. So addressing gender-based violence and discrimination, it should be comprehensive. It should not be dealt with separately. So that is one thing. The other important thing is we have to improve the existing healthcare system. So we should expand access to quality maternal and child healthcare services, particularly those areas, those primary health centers which cater to tribal and hilly regions, where there is lack of access due to a lot of geographical barriers, like long distances to travel, hilly regions, and forest areas. These areas is where the quality maternal and child healthcare services are particularly vulnerable, of course, including rural areas. Even if you take urban, the urban poor, they do not have access. They don't have access, nor do they have affordability, even if they live in urban areas. So that is a different issue. Maybe the health challenges of urban poor is a major issue now. And now with climate challenges, which is looming in front of us, in near future,
most of them will start living in urban areas because of the climate migration. Because of many of the climatic calamities, rural areas, agriculture may not be able to sustain populations in rural areas. So they will migrate to urban areas, and then the urban areas will no more remain sustainable for that amount of population to live in. We will have a lot of complexities in near future because of these upcoming challenges, and we have to address health rights of urban poor also separately. That is irrespective of any sex which I was talking about. So coming back to this issue, so we need to ensure respectful maternity care that upholds women's dignity and autonomy. ಇದನ್ನ ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಅಂದ್ರೆ, if you go and check some of the primary health centers, the behaviors of the nurses and doctors towards scheduled caste and scheduled tribe pregnant women who come for prenatal and postnatal health checkups, how they treat them compared to those who come from upper caste, those who are higher in the power hierarchy in the social structure in that village or in that hobli. The same thing was also true to that jailnalli vasa iruvanta ಹೆಣ್ಣು ಕೈದಿಗಳು, ಮಹಿಳಾ ಕೈದಿಗಳ ವಿಷಯದಲ್ಲೂ ಕೂಡ ದಿ ಸೇಮ್ ಥಿಂಗ್. ಇಫ್ ಮಹಿಳಾ ಕೈದಿ ದಲಿತೆ ಆಗಿದ್ರೆ ಅಥವಾ ಕೆಳಗಿನ ಜಾತಿಯವಳಾಗಿದ್ರೆ ಅವಳನ್ನ ಟ್ರೀಟ್ ಮಾಡೋ ರೀತಿನೇ ಬೇರೆ, ದಿ ಜೈಲ್ ಸ್ಟಾಫ್ ಅಂಡ್ her health rights and everything are at jeopardy compared to someone who comes from upper caste. So this does not uphold women's dignity and autonomy. So these are all things which we need to address in our Indian context, specifically having our caste hierarchy in place, which should always be reminding us of our accountability. Now, community mobilization is a very important aspect. ASHA workers, excuse me, doctor. Yeah. Yes, sir. Actually, ಸ್ವಲ್ಪ ಡಿಸ್ಕಷನ್ ಟೈಮ್ ಇದ್ರೆ ಒಳ್ಳೆಯದು. Yeah, I'm finishing. Two slides are there. Yeah. So as I've already spoken about ASHA workers' role in it, we need to involve more of community health workers, not just the doctors, because they are the ones who are in contact with the communities. So it is main important thing is to address the root causes. And this is what the book I was telling you about. ಯಾರಿಗಾದ್ರೂ ಇದು ನೀವೆಲ್ಲ ಆಲ್ರೆಡಿ ಒಂದ್ಸರಿ ಫ್ರೈಡೆ ಫೋರಮ್ ಅಲ್ಲಿ ಇಡೀ ಪುಸ್ತಕದ ಬಗ್ಗೆನೇ ಚರ್ಚೆ ನಡೆದಿತ್ತು, ಹಾಗಾಗಿ ನಾನೇನ್ ಮತ್ತೆ ಇದ್ರಲ್ಲಿ ಹೇಳಕ್ ಹೋಗಿಲ್ಲ. ಇದು ಒಂಥರ ಎಥ್ನೋಗ್ರಾಫಿಕ್ ಸ್ಟಡಿನೇ ಅವರು ಮಾಡಿದ್ದಾರೆ, ಅಲ್ಲೇ ಕಾರ್ಯಕ್ಷೇತ್ರ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿದೆ ಇದು. ಪುಸ್ತಕದಲ್ಲಿ ಎಲ್ಲಾ ರೀತಿಯಾದಂತಹ ಸಾಮಾಜಿಕವಾದ, ಆರ್ಥಿಕವಾದ ಮತ್ತೆ ಧಾರ್ಮಿಕವಾದ ಕಾರಣಗಳು, ಮತ್ತೆ ಕೃಷಿ, ಮತ್ತೆ ಬಡತನ, ಮತ್ತೆ ಆಸ್ತಿ ವಿಚಾರದಲ್ಲಿ ಇದು ಎಲ್ಲದ್ರ ಬಗ್ಗೆನೂ ಕೂಡ ಇದ್ರಲ್ಲಿ ಚರ್ಚೆ ನಡೆಯುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಆರ್ ದೇರ್ ವಿಚ್ ಫೋಕಸ್ ಆನ್ ಮಂಡ್ಯ ಡಿಸ್ಟ್ರಿಕ್ಟ್. ಸೊ that is all. I would just like to conclude saying the same thing, that we have to go with a more sustained efforts in with regard to ensure the equality and dignity and right to life. Yeah, thank you. ಖುಷಿ ಅವರೇ, Yeah. actually ಖುಷಿ ಅವರೇ, extremely well presented talk. Okay, ನಾನು ಇಷ್ಟ ಹೇಳ್ಬೇಕು, ಒಂದ್ ರೀತಿನಲ್ಲಿ ಇಡೀ ಒಂದು ಇವತ್ತಿನ ಟಾಕ್ ಏನಿದೆ ಅದರದ್ದು ಇಡೀ ಒಂದು ಗ್ಯಾಮೆಟ್, ವಾಟ್ ಯು ಕಾಲ್ ದ ವರ್ಲ್ಡ್ ವ್ಯೂ ತರ ಹೇಳ್ತಾ ಇದ್ದಾರೆ. ಇಡೀ ಇಂಡಿಯಾದ ಎಂಟೈರ್ ಥಿಂಗ್ ಏನ್ ಮಾಡ್ಬೇಕು, ಹೇಗೆ ಅಂತ ಫುಲ್ ಒಂದು ಪ್ಲಾನ್ ತರ ಹಾಕಿ ಕೊಟ್ಟಿದ್ದೀರಾ. ಖುಷಿ ಆಯ್ತು. ಇದು ಒಂಥರ ಈಗ ಇವತ್ತು ನಾವು ಮಾತಾಡಿದ್ದೆ ಒಂದು ರೀತಿನಲ್ಲಿ ರಿಗಾರ್ಡಿಂಗ್ ನಮ್ಮ ಹೆಲ್ತ್ ಇಶ್ಯೂಸ್, ವಿಮೆನ್ ಅಂಡ್ ಚೈಲ್ಡ್ ಇನ್ ದ shadow of female feticide. Yeah, female feticide. That's one thing really good. ನಂಗೆ ಏನ್ ಅನ್ಸುತ್ತೆ ಅಂದ್ರೆ, ನೀವ್ ಹೇಳಿದ್ರಲ್ಲಿ ತುಂಬಾನೇ ಬಹಳಾನೇ ಎಲ್ಲಾ ಗ್ಯಾಮೆಟ್ ಅನ್ನ ಯು ಹ್ಯಾವ್ ಟಚ್ಡ್, every aspect of you have touched. There is nothing that we have to add up now. So ನಂಗನ್ಸುತ್ತೆ ಡಿಸ್ಕಷನ್ ಒಳಗೆ ನಾವು ಈ ಕಾರ್ಯಪ್ರವರ್ತರಾಗೋದು ಹೇಗೆ, ಡಾಕ್ಟರ್ಗಳನ್ನ ಹೆಂಗೆ ಇನ್ವಾಲ್ವ್ ಮಾಡೋದು, ನೀವು ಹೇಳಿದ್ರಿ ಕಮ್ಯುನಿಟಿ ಆಕ್ಟರ್ಸ್ ಅನ್ನ ಅವ್ರನ್ನ ಹೆಂಗೆ ಇನ್ವಾಲ್ವ್ ಮಾಡೋದು. ಇಟ್ ಇಸ್ ಎ ವೆರಿ ವೈಡ್ ಸ್ಪೆಕ್ಟ್ರಮ್ ಇದೆ ಇಲ್ಲಿ, ಎಲ್ರನ್ನೂ ಇನ್ವಾಲ್ವ್ ಮಾಡ್ಕೊಂಡು ಈ ಕೆಲಸ ನಡಿಬೇಕಾಗಿದೆ. ಹಾಗಾಗಿ ಐ ಥಿಂಕ್ ಡಿಸ್ಕಷನ್ ಇಸ್ ವೆರಿ ಇಂಪಾರ್ಟೆಂಟ್.
let us all discuss about it. Okay. Right. Yeah. Thank you. Bye. Thank you. Thank you. Yeah. It's open for discussion. Please discuss the Yes. issue. ಮೇಡಮ್, ನಾನು ಕಮಲ್ ಗೋಪಿನಾಥ್ ಮಾತಾಡ್ತೇನೆ. ನಂದೊಂದು ಪ್ರಶ್ನೆ ನಮಸ್ತೆ ಇದೆ. ಹಾ, ಸರ್. ಈಗ ಒಂದು ಮೈನ್ ಸ್ಟ್ರೀಮ್ ಅಲ್ಲಿ ಸಾಕಷ್ಟು ಸೋಷಿಯಾಲಜಿಸ್ಟ್, ಎಥನಿಕ್ ಇದ್ರ ಚಾಲೆಂಜಸ್ ಬಗ್ಗೆ ಎಲ್ಲಾನು ಚರ್ಚೆ ಮಾಡೋರಲ್ಲಿ ಒಂದು ಪ್ರಬಲವಾಗಿರೋದು ಏನಂದ್ರೆ ಎಕನಾಮಿಕ್ ಎಂಪವರ್ಮೆಂಟ್ ಇನ್ ಟರ್ಮ್ಸ್. ಈಗ ನಾವೊಂದು ಎಕನಾಮಿಕ್ ಎಂಪವರ್ಮೆಂಟ್ ಅಂದ್ರೆ ಬರೀ ಆಶಾ ಲೆವೆಲ್ ಅಂತಲ್ಲ, ಫ್ರಮ್ ಟು ಅಪ್ ಟು IT ಸೆಕ್ಟರ್ ಅಂಡ್ ಬಿಯಾಂಡ್ ಅಂತಾನೆ, ಪ್ರೊಫೆಷನಲ್ಸ್ ಅಂತಾನೆ ತಗೊಂಡು ನೋಡೋದಾದ್ರೆ, ಟು ಎ ಲಾರ್ಜ್ ಎಕ್ಸ್ಟೆಂಟ್ this is a charge. How you respond to it ಅಂತ ಅಷ್ಟೇ ಬೇಕಾಗಿರೋದು. To a large extent, girls, women have with better economic empowerment have moved away from their social responsibility ಅಂತಾರೆ. ಸೊ ಈ ಒಂದು ವಿಷಯದಲ್ಲಿ ವಾಟ್ ಇಸ್ ಅ ಮೇಲ್ ರೋಲ್ ಆಸ್ ವೆಲ್ ಆಸ್ ಈಸ್ ದಿಸ್ ಟ್ರೂ ಅಂತ ಒಂದು, and as well as there is a scene with this ongoing thing as living together. ಅದ್ರ ಬಗ್ಗೆ ಎಲ್ಲ ಅದು ಒಂದು ರೀತಿಯಲ್ಲಿ ಬಿಜೆಪಿ ಕಡೆ ಬೇರೆ ರೀತಿಯಲ್ಲಿ ತಗೊಂಡು ಅದಂತರ ವಕ್ರನೂ ಆಗಿದೆ. ಬಟ್ ಎನಿವೆ, ದೇ ಹ್ಯಾವ್ ಆಲ್ಸೋ ಮೂವ್ಡ್ ಅವೇ ಫ್ರಮ್ ದ ಕಲ್ಚರಲ್ ಮೂರಿಂಗ್ಸ್ ಅಂತ ಇದೆ. ಅಂಡ್ with a lot of brain migration, including of women to US and all, there is a lot of, an identity compromise also has happened to the extent that this is compounded the crisis in the urban and to an extent in the rural frame. Your comment, ma'am. ಹಾ ಸರ್, ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ದಿಸ್ ಕ್ವೆಶನ್ ಸರ್. ಇದು ಸಾಮಾನ್ಯ ನನ್ಗೆ ವರ್ಕ್ ಪ್ಲೇಸ್ ಅಲ್ಲಿ ಅಥವಾ ಸ್ವಲ್ಪ ಅಪ್ಪರ್ ಸೋಷಿಯೋ ಎಕನಾಮಿಕ್ ಸ್ಟೇಟ ಜನಗಳ ಮಧ್ಯ ಮಾತಾಡಿದಾಗ ಈ ವಿಷಯನೇ ಬರೋದು. ಬಟ್ ವಾಟ್ ವಿ ಫರ್ಗೆಟ್ ಇಸ್ women in India are not represented by these issues which are posed by your question here. ಅಂದ್ರೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಂದ, ಅಂದ್ರೆ ಐ ಡೋಂಟ್ ನೋ ವಾಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ according to you is the definition of those social responsibilities that you are claiming that she is running away from. ಬಟ್ ಅದು ಬೇರೆ ಕಡೆ ಇಟ್ಕೊಂಡ್ರು ಕೂಡ ನಮ್ಮ ದೇಶದಲ್ಲಿ average per capita income is just around 16,600 per month. ಅದರಲ್ಲಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ರೂರಲ್ ಕಮ್ಯುನಿಟಿ ಇರೋದು, ಅಂದ್ರೆ ಅವ್ರಿಗೆ ಮಂತ್ಲಿ ಎಕ್ಸ್ಪೆಂಡಿಚರ್ ಅವ್ರಿಗೆ ಎಷ್ಟು ಮಟ್ಟಿಗೆ ಅವ್ರು ಖರ್ಚು ಮಾಡಕ್ ಸಾಧ್ಯ ಅಂತ ಒಂದು ತಿಂಗಳಿಗೆ, ರೂರಲ್ ಅಲ್ಲಿ ಒಂದು 4,600 ರೂಪಾಯಿ ಅಷ್ಟು ಖರ್ಚು ಮಾಡೋ ಸಾಮರ್ಥ್ಯ ಇದೆ. ಅರ್ಬನ್ ಅವ್ರಿಗೆ ಒಂದು 6,700 ರೂಪಾಯಿ, ಅಂದ್ರೆ ಅರೌಂಡ್ 6,500 they can spend. That is the only capacity on an average per person India. ಆದ್ರೆ ನಮ್ಮ ಭಾರತ ದೇಶದ ಕಾಂಟೆಕ್ಸ್ಟ್ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಭಾರತ ನಾವಿರೋಂಗೆ ಇದೆ ಅಂತ ಅರ್ಥ ಅಲ್ಲ. ಅಂದ್ರೆ ನಾನು ಇವಾಗ ಐ ಆಮ್ ಎ ಪ್ರಿವಿಲೇಜ್ಡ್ ವುಮನ್, ಐ ಕೆನಾಟ್ ಟೇಕ್ ಮೀ ರೆಪ್ರೆಸೆಂಟಿಂಗ್ ದಿ ವಿಮೆನ್ ಆಫ್ ಇಂಡಿಯಾ. ಸೊ ಅದೇ ನಾನು ಈ ಪುಸ್ತಕ ಹೇಳಿದ್ನಲ್ಲ, ಈ ಪುಸ್ತಕ ಓದಿದಾಗ ನಮ್ಗೆ ಅರ್ಥ ಆಗುತ್ತೆ. ಮಂಡ್ಯ ಜಿಲ್ಲೆನಲ್ಲಿ ಅವರು ಎಲ್ಲಾ ತಾಲೂಕುಗಳನ್ನ ಬಗ್ಗೆನೂ ಕೂಡ ಅವರು ವಿವರವಾಗಿ ಕೊಟ್ಟಿದ್ದಾರೆ. ಅಲ್ಲಿ ಬದುಕ್ತಾ ಇರುವಂತಹ ಮಹಿಳೆಯರು ಮತ್ತೆ ತಾಯಂದಿರ ಪರಿಸ್ಥಿತಿಗೂನು ನಾವು ಇವಾಗ ಈ ಪ್ರಶ್ನೆನ ನೀವು ಕೇಳಿದ್ರಲ್ಲ, ಅದಕ್ಕೂ ತಾಳೆನೇ ಆಗಲ್ಲ. ಅವ್ರ ಪರಿಸ್ಥಿತಿಗಳೇ ಬೇರೆ ಇದೆ. ಅವ್ರು ಇನ್ನೂ ಅದೇ ರೀತಿನಲ್ಲಿ ಜೀವನನ ತಾಕ್ಲಾಡ್ತಾ ಬದುಕ್ತಾ ಇದ್ದಾರೆ. ಅವ್ರಿಗೆ ಇದೆಲ್ಲ ನಾವು ಡಿಸ್ಕಸ್ ಮಾಡಿರೋದೆಲ್ಲ ಅನ್ವಯ ಆಗುತ್ತೆ. ಇಟ್ಸ್ ವೆರಿ ರಿಲೆವೆಂಟ್ ಟು ದೆಮ್. ಬಟ್ ವಾಟ್ ಕ್ವೆಶನ್ಸ್ ಯು ಹ್ಯಾವ್ ಆಸ್ಕ್ಡ್, ಐ ಥಿಂಕ್ ಇಟ್ ಈಸ್ ಫೋಕಸ್ ಟು ದೀಸ್ highly educated women who are trying to they have become aware of their rights and want to exercise their rights and want to live their life up to their way of thinking. ಆ ತರ ಮಾಡುವಂತ ಸ್ವತಂತ್ರ ನಿರ್ಧಾರ ತಗೊಳ್ಳುವಂತ ಹೆಣ್ಮಕ್ಳ ಬಗ್ಗೆ ನೀವು ಕೇಳಿರುವಂತ ನಿಮ್ಮ ಉತ್ತರನ ಲಿವಿಂಗ್ ಟುಗೆದರ್ ಕಡೆಗೆ ನೀವು ಫೋಕಸ್ ಮಾಡ್ತಾ ಇದ್ರಿ. ಅದು ಬಿಟ್ಬಿಡಿ. ಅದಲ್ಲದೆ ಬಾಕಿದ್ ನಾ ಹೇಳಿರೋದ್ರಲ್ಲಿ ಬೇಕಾದಷ್ಟು ಅರ್ಬನ್ ರಿಯಾಲಿಟಿ ಐತೆ. ಸೂಪರ್ ರಿಚ್ ಮಾತ್ರ ಅಂತಲ್ಲ. ಇವನ್ ಒಂದ್ ನಿಮಿಷ ಮೇಡಮ್, ಇವನ್ ವೆನ್ ವಿ ಲುಕ್ ಎಟ್ ದಿ ಎಂಪವರ್ಡ್ ಸೊಸೈಟೀಸ್ ಆಫ್ ದ ವೆಸ್ಟ್ ಅಂತಾನೆ ತಗೊಂಡ್ರು ಕೂಡ, ಇಟ್ಸ್ ಎ ನಾರ್ಮ್ ಆಫ್ ಅಡಾಪ್ಷನ್, ಸಿಂಗಲ್ ಮದರ್, ಡೈವರ್ಸಸ್. ಇಟ್ಸ್ ಎ ನಾರ್ಮ್. ಸ್ಟೆಪ್ ಸನ್ನು, ಸ್ಟೆಪ್ ಡಾಟರು ಅನ್ನೋದು ಅದೆಲ್ಲ
That is not a cultural ethos of India. Whether it is going Correct. towards that or not is another matter. ಆ ರೀತಿಯಲ್ಲಿ ಕರೆಕ್ಟಿವ್ ಮೆಷರ್ಸ್ ಅಂತ ಹೇಳಿದಾಗ ಇನ್ಕ್ಲೂಡಿಂಗ್ ನಾನು ಇದರಲ್ಲಿ ಓಲ್ಡ್ ಏಜ್ ಹೋಮ್ ಅಂತ ಇರೋ ಕಡೆಯಿಂದನೂ ತಗೋತಾ ಇದ್ದೀನಿ. ಹ್ಮ್. ಸಾಕಷ್ಟು ಮ್ಯಾಟರ್ಸ್ ಒಟ್ಟಿಗೆ ನೋಡ್ಕೊಂಡು ನಾನು ಈ ಪ್ರಶ್ನೆ ಕೇಳ್ತಾ ಇಲ್ಲ ಇರೋದು. ಇಲ್ಲ ನನ್ಗೆ ಅರ್ಥ ಆಯ್ತು ನೀವು ಹೇಳಿದ್ದು. ಅಂದ್ರೆ ಕುಟುಂಬ ಸಂರಚನೆಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಅಂದ್ರೆ ಇಲ್ಲ, ಆಗ್ತಾ ಯಾವುದೇ ಇದೆ ಒಂದು ಅಂತ ಏನ್ ಸೊಸೈಟಿ ಹೇಳ್ತೀರಾ? ಅಲ್ಲ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಕುಟುಂಬ ರಚನೆಯಲ್ಲಿ ಮುಂಚೆಯಿಂದ ಯಾವ ರೀತಿಯಾದ ರಚನೆ ಇತ್ತೋ ಆ ರೀತಿಯ ರಚನೆ ಇವಾಗ ನಮಗ್ ಕಾಣಿಸ್ಕೊಳ್ತಾ ಇಲ್ಲ ಅಂತ. ಅದು ಯಾವುದೇ ಒಂದು ಸೊಸೈಟಿ ಎವಲ್ಯೂಷನ್ ಆಗ್ತಾ ಇವೆಲ್ಲ ಟ್ರಾನ್ಸಿಷನ್ಗಳು ತಗೊಂಡ್ಬರುವಂತ ಕಾನ್ಸಿಕ್ವೆನ್ಸಸ್ ಸಹಜವಾಗಿ ಬಂದೇ ಬರುತ್ತೆ. ಈಗ when women were not having any right to even have education, now she is having education, you will see some changes in the society and the norms and structure of the society. It is natural, it has to happen. ಇಲ್ಲಿ ಏನಾಗ್ತಿದೆ, ಗಂಡ್ಮಕ್ಳು ಹೆಣ್ಮಕ್ಳು ಇಂಪ್ರೂವ್ ಆಗ್ತಾ ಇದ್ದಾರೆ. ಅವರು ಎಜುಕೇಶನ್ ತಗೊಂಡಿದ್ದಾರೆ, ಅವ್ರು ಎಲ್ಲಾ ರೀತಿನಲ್ಲಿ ಅವರ ಒಂದು ಎಬಿಲಿಟೀಸ್ನ ತಿಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಗಂಡ್ಮಕ್ಳು ಅದೇ ರೀತಿನಲ್ಲಿ ಪರಿವರ್ತನೆ ಅಥವಾ ಅವರ ಒಂದು ಸ್ವಂತ ಸ್ವವಿಮರ್ಶೆ ಅಂತ ಇರುತ್ತಲ್ಲ, ಅದ್ರ ಬಗ್ಗೆ ಗಂಡ್ಮಕ್ಳು ತೆರ್ಕೊಂಡಿಲ್ಲ. ಅದು ಏನಾಗಿದೆ, ಟ್ರಾನ್ಸಿಷನ್ ಆಗ್ತಾ ಇರೋದು, ಹೆಣ್ಮಕ್ಳು ಟ್ರಾನ್ಸಿಷನ್ ಆಗ್ತಾ ಇದ್ದಾರೆ, ಅದ್ರ ಜೊತೆ ಗಂಡ್ಮಕ್ಳು ಕೂಡ ಟ್ರಾನ್ಸಿಷನ್ ಆದಾಗ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ದಿ ಎಕ್ಸ್ಪೆಕ್ಟೇಷನ್ಸ್ ಆರ್ ನಾಟ್ ಮ್ಯಾಚಿಂಗ್ ನೌ. ಇಟ್ಸ್ ಬಿಕಾಸ್ men want to have the same similar expectations. 2 decades 3 decades ಅಥವಾ ಸಾವಿರಾರು ವರ್ಷಗಳ ಹಿಂದೆ ಇರೋ ಎಕ್ಸ್ಪೆಕ್ಟೇಷನ್ ಈಗ್ಲೂ ಕೂಡ ಹೆಣ್ಮಗುವಿಂದ ನಿರೀಕ್ಷೆ ಮಾಡೋದ್ರಿಂದ ಆ ಥರ ಆಗುತ್ತೆ. ಎರಡು ಇಬ್ರು ಪಾರ್ಟ್ನರ್ಸ್ ಅಲ್ವಾ ಇನ್ ಲೈಫ್. ನೋಬಡಿ ಈಸ್ ಮೋರ್ ಸುಪೀರಿಯರ್ ದ್ಯಾನ್ ದಿ ಅದರ್. Women also cannot become superior to men or there is no competition here for any superiority. ಹಂಗಿದ್ದಾಗ the transition, if it happens only in one gender, these are the inevitable consequences we see in the structure of the society. It will self-correct over a period of time. I think for that the men has to come forward and take part in it. Take part in that. ಅವಾಗ ಇಬ್ರದ್ದು ನನಗೊಂದು ಪ್ರಶ್ನೆ ಇದೆ. Do you think that American men have corrected themselves? Yeah, I think to some extent. ಅಲ್ಲಿ see, if you just take the household chores, ಅಲ್ಲಿ ಹಂಚ್ಕೊಂಡ್ ಮಾಡೋದಕ್ಕೆ ಅವ್ರಿಗೆ ಅಂತ ಏನೋ ಅವಮಾನ ಅಂತ ಅನ್ಕೊಳ್ಳೋದಿಲ್ಲ ಮನೆ ಕೆಲಸಗಳನ್ನ ಮಾಡೋದಿಕ್ಕೆ. ಅಲ್ಲೂ ವಿಮೆನ್ ಡಿಸ್ಕ್ರಿಮಿನೇಷನ್ ತುಂಬಾ ಇದೆ, ಅಲ್ಲೂ ಡೊಮೆಸ್ಟಿಕ್ ವೈಲೆನ್ಸ್ಗೆ ಏನು ಕಮ್ಮಿ ಇಲ್ಲ. ಪೇಟ್ರಿಯಾರ್ಕಿ ಇಸ್ ಎ ಯೂನಿವರ್ಸಲ್ ಮೈಂಡ್ ಸೆಟ್. ಅದು ಪಕ್ಕಕ್ಕಿಟ್ರು ಕೂಡ ನಾವು ವೆಸ್ಟ್ನೇ ಅನುಕರಣೆ ಮಾಡಬೇಕು ಅಂತ ಏನಿಲ್ವಲ್ಲ. ನಮ್ಮ ಕಲ್ಚರಲ್ಲಿ ಇರುವಂತ ಒಂದು ಆದರ್ಶಗಳು ಮತ್ತೆ ವ್ಯಾಲ್ಯೂ ಸಿಸ್ಟಮ್ಸೇ ಬೇಕಾದಷ್ಟಿದೆ ನಮ್ಮ ಕಲ್ಚರಲ್ಲಿ ನಾವು ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡುವಂಥದ್ದು. ಬಸವಣ್ಣನಿಂದ ಹಿಡಿದು ಬುದ್ಧನ್ವರೆಗೂ, ಮಹಾತ್ಮ ಗಾಂಧಿವರೆಗೂ ಇರೋದು ಬೇಕಾದಷ್ಟಿದೆ. ವಿ ಡೋಂಟ್ ಹ್ಯಾವ್ ಟು ಕೀಪ್ ವೆಸ್ಟ್ ಆರ್ ಯುರೋಪ್ ಆಸ್ ಅ ಮಾಡೆಲ್. ಆಲ್ಸೋ ವಿ ಕ್ಯಾನ್ ಟೇಕ್ ಗುಡ್ ಥಿಂಗ್ಸ್ ಫ್ರಮ್ ದೆಮ್. ವೈ ಶುಡ್ ವಿ ಬಿ ವರಿಡ್ ಅಬೌಟ್ ದಟ್ ವಿ ಆರ್ ಕಾಪಿಯಿಂಗ್ ದೆಮ್ ಅಂತ. ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕು. ನಮ್ಮಲ್ಲಿರುವಂಥ ಒಳ್ಳೆ ಇದನ್ನ ಬೇರೆ ಕಡೆಯಿಂದ, ಈ ಕುವೆಂಪು ಅವ್ರು ಅದನ್ನೇ ಹೇಳ್ತಿದ್ದು, ಎಲ್ಲ ಯಾವ ದಿಕ್ಕಿನಿಂದ, ಯಾವ ಗಾಳಿಯಿಂದ, ಯಾವ ಕಡೆ ದಿಕ್ಕಿಂದ ಒಳ್ಳೆ ಗಾಳಿ ಬೀಸುತ್ತೋ ಅದನ್ನ ಮೌಲ್ಯಗಳನ್ನ ನಾವು ತಗೋಬೇಕು ಅಂತ. ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ಬೇಕಷ್ಟೇ ಅಂತ ನನ್ನ ಅಭಿಪ್ರಾಯ. ಮೇಡಮ್, ಇದು ಇನ್ನೂ ಚರ್ಚೆ ಮುಂದುವರಿಬಹುದು. ಹೌದೌದು. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಈ ಪುಸ್ತಕನ ಅಂತೂ ನಾನು ನಿಮ್ಮ ಫ್ರೈಡೆ ಫೋರಮ್ ಇದ್ರ ಮೂಲಕನೇ ನನಗೆ ಇದು ಗೊತ್ತಾಗಿದ್ದು. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕೃಷಿ ಸಂಬಂಧಿತವಾಗಿ ಎಲ್ಲ ಬೇರೆ ಬೇರೆ ವಿಷಯಗಳಿದೆ. ಅಂದ್ರೆ ಕೃಷಿ ಯಾರು ದೊಡ್ಡ ದೊಡ್ಡ ಗದ್ದೆಗಳು ಮಾಡಿ ಒಳ್ಳೆ ಆರ್ಥಿಕ ಪ್ರಾಫಿಟ್ ಪಡಿತಿರ್ತಾರೆ, ಅಲ್ಲಿ ಆಕ್ಚುಲಿ ಹೆಚ್ಚು ಫಿಮೇಲ್ ಫಿಟಿಸೈಡ್ ಆಗುತ್ತೆ ಕಂಪೇರ್ಡ್ ಟು ದೋಸ್ ಹೂ ಆರ್ ಹ್ಯಾವಿಂಗ್ ಸಣ್ಣ ಭೂ ಹಿಡಿಕೆದಾರರು ಇರ್ತಾರಲ್ಲ, ಅವ್ರಿಗೆ ಕಂಪೇರ್ ಮಾಡಿದ್ರೆ. ಒಂದು ಏನೋ 4-5 ಗುಂಟೆ ಇರೋರ್ಗು 4 ಎಕರೆಗಿಂತ ಜಾಸ್ತಿ ಇರೋರ್ ಕುಟುಂಬಗಳಿಗೆಲ್ಲ ಅವ್ರು ಕಂಪೇರ್ ಮಾಡಿದ್ದಾರೆ. ಹೆಚ್ಚು ಭೂಮಿ ಯಾರು ಹಿಡಿತದಲ್ಲಿರುತ್ತೆ, ಯಾರು ಹೆಚ್ಚು ಆರ್ಥಿಕವಾಗಿ ಇದಾಗಿರ್ತಾರೆ, ಕೃಷಿ ಆಧಾರಿತವಾದಂತ ಪ್ರದೇಶಗಳಲ್ಲಿ, ನೀರಾವರಿ ಆಧಾರಿತ ಕೃಷಿ ಪ್ರದೇಶಗಳಲ್ಲಿ ಹೆಚ್ಚು ಫಿಮೇಲ್ ಫಿಟಿಸೈಡ್ ಇದೆ ಅಂತ. ಮತ್ತೆ ಅದಕ್ಕೆ ಕಾರಣಗಳೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿಯೊಂದು ಕಾಂಟೆಕ್ಸ್ಟ್ ಅಲ್ಲೂ ಕಾರಣಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ನಮ್ ಇಡೀ ದೇಶನ ತಗೊಂಡು ಒಂದು ಅಂತ ನಾವು ಹೇಳಕ್ಕಾಗಲ್ಲ. ಒಂದು ರಾಜ್ಯದಲ್ಲೇ ಪ್ರತಿಯೊಂದು ಜಿಲ್ಲೆನಲ್ಲೂ ಕಾರಣಗಳು ಅದಕ್ಕೆ ಆದಂತ ಕಾಂಟೆಕ್ಸ್ಚುಯಲ್ ಕಾರಣಗಳಿರುತ್ತೆ. ಸೊ ಎನಿ ಪ್ರೋಗ್ರಾಮ್ಸ್, ರತಿ ಮೇಡಮ್ ಹೇಳ್ತಿದ್ರಲ್ಲ,
ನಾವು ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಾಡ್ಬೇಕಾದ್ರೆ ಸುಮ್ಮನೆ ಏನಾಗುತ್ತೆ, ವರ್ಟಿಕಲ್ ಇಂಪ್ಲಿಮೆಂಟೇಷನ್ ಆದಾಗ ಫೇಲ್ಯೂರ್ಸ್ ಆಗುತ್ತೆ. ಅಂದ್ರೆ ಒಂದು ಫ್ರೇಮ್ ವರ್ಕ್ ಮಾಡ್ಬಿಟ್ಟು ಅದನ್ನ ಮೂಲೆ ನಮ್ಮ ದೇಶದ ಮೂಲೆ ಮೂಲೆ ಹಳ್ಳಿಗಳಲ್ಲೂ ಇದೇ ಫ್ರೇಮ್ ವರ್ಕ್ ಅಪ್ಲೈ ಆಗಬೇಕು ಅಂದ್ರೆ ಆಗಲ್ಲ. ಬಿಕಾಸ್ ಈಚ್ ಸೊಸೈಟಿ ವಿಲ್ ಹ್ಯಾವ್ ಡಿಫ್ರೆಂಟ್ ಕಾಂಟೆಕ್ಸ್ಚುಯಲ್ ಫ್ಯಾಕ್ಟರ್ಸ್ which are not factored into that policy framework. That is why it should be decentralized. Diverse. ಡೈವರ್ಸ್ ಆಗಿರ್ಬೇಕು, ಮತ್ತೆ ಆ ಲೋಕಲ್ ಲೆವೆಲ್ ಡೈವರ್ಸ್ ಇದಕ್ಕೆ ಅಥಾರಿಟಿ ಕೊಡಬೇಕು ಫಾರ್ ಪಾಲಿಸಿ ಇಂಪ್ಲಿಮೆಂಟೇಷನ್ ಅಂಡ್ ಫಾರ್ಮೇಶನ್. ಮೇಡಮ್, ಆಸ್ತಿ ಪೆಟ್ರಿಯಾರ್ಕಿ ಇರ್ಬೋದು, ಆನ್ಸೆಸ್ಟ್ರಲ್ ಇರ್ಬೋದು, ಹೆರಿಡಿಟ್ರಿ ಇರ್ಬೋದು, ಅದನ್ನ ವಿಮೆನ್ಗೂ ಕೂಡ ಗರ್ಲ್ ಚೈಲ್ಡ್ಗೂ ಈಕ್ವಲ್ ರೈಟ್ ಇದೆ ಅಂತ ಬಂದ್ಮೇಲೂ ಅದ್ರ ಇಂಪ್ಯಾಕ್ಟ್ ಏನು ಆಗಿಲ್ವಾ ಫೀಮೇಲ್ ಇನ್ಫ್ಯಾಂಟಿಸೈಡ್ ಬಗ್ಗೆ ಮೇಲೆ? ಜಾಸ್ತಿ ಆಗಿದೆ ಅದರಿಂದ. ಆಸ್ತಿಲಿ ಅವಳಿಗೆ ಪಾಲ್ ಕೊಡ್ಬೇಕಾಗತ್ತೆ. ಹುಟ್ಟದಾಗಿಂದ ಡೌರಿದೊಂದು ಭೂತ ಹತ್ಕೊಳ್ಳುತ್ತೆ. ಅಂದ್ರೆ ಇದಕ್ಕೆಲ್ಲ ನೋಡಿ, ಕಾನೂನು ಪ್ರಕಾರ ಒಂದು ವಿಮೆನ್ ಎಂಪವರ್ಮೆಂಟ್ಗೆ ಈಗ ಆಸ್ತಿಲಿ ಪಾಲ್ ಕೊಡ್ತಿರೋದ್ರಿಂದ ವಿಮೆನ್ ಎಂಪವರ್ಮೆಂಟ್ಗೋಸ್ಕರ ಅದು ಅನುಕೂಲ ಆಗಿದೆ ಅಂತ ನಾವು ಅಂತ ಅನ್ಕೊಂತೀವಿ. ಆದ್ರೆ ಕಲ್ಚರಲ್ ನಾರ್ಮ್ಸ್ ಮತ್ತೆ ಪೇಟ್ರಿಯಾರ್ಕಲ್ ಇದು ಎಷ್ಟು ಸ್ಟ್ರಾಂಗ್ ಹೋಲ್ಡ್ ಇದೆ ಅಂತಂದ್ರೆ, ಅವಳಿಗೆ ಡೌರಿನೂ ಕೊಡ್ಬೇಕು, ಆಮೇಲೆ ಆಸ್ತಿಲೂ ಪಾಲ್ ಕೊಡ್ಬೇಕು. ದೊಡ್ಡ ತಲೆನೋವು ಹೆಣ್ಮಗು ಹುಟ್ಟದಾಗ. ಅದಕ್ಕೆ ಅವ್ರಿಗೆ ಹುಟ್ಸೋದೇ ಇಲ್ಲ ಹೆಣ್ಮಕ್ಳು. ಇಲ್ಲಿ ಇಲ್ಲಿ ಈ ಪುಸ್ತಕದಲ್ಲಿ ತುಂಬಾ ಒಳ್ಳೊಳ್ಳೆ ಕೇಸ್ಗಳು ಡಿಸ್ಕಸ್ ಮಾಡಿದ್ದಾರೆ. ಅವ್ರಿಗೂ ಎಷ್ಟು ಅಬಾರ್ಷನ್ ಆಗಿ ಕೊನೆಗೆ ಯಾವ್ದೋ ಒಂದು ಕುಟುಂಬದಲ್ಲಿ 7ನೇದೋ 8ನೇದೋ ಮಗು ಗಂಡಾಗುತ್ತಂತೆ. ಅದನ್ನ ಪ್ರೆಗ್ನೆನ್ಸಿ ಇಟ್ಕೊಂಡು ಮಗು ಮಾಡ್ಕೊಂತಾರೆ. ಬಟ್ ಆ ಮಗು ಬುದ್ಧಿಮಾಂದ್ಯ ಆಗಿ ಹುಟ್ಬಿಟ್ಟಿರುತ್ತೆ. ಅಷ್ಟು ಅಬಾರ್ಷನ್ ಮಾಡಿ 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 8ನೇ ಮಗುನು ಏನೋ ಅದು ಹಂಗ ಆ ತರ ಹುಡುತ್ತೆ ಕೊನೆ ಗಂಡ್ ಮಗು. ಆದ್ರೆ ಅದು ಪಾಪ ಆ ತರ ಹುಟ್ಟಿರ್ತದೆ. ಅಲ್ಲಿ ಹೆಣ್ಮಗುದು ಅವಳು ಅಷ್ಟು ಅಬಾರ್ಷನ್ ಮಾಡಿಸ್ಕೊಂಡು ಅವಳದು ಹೆಲ್ತ್ ಎಲ್ಲ ಯಾವ ತರ ಡಿಟೋರಿಯೇಟ್ ಆಗಿರುತ್ತೆ, ಅವಳು ಎಷ್ಟು ಕೃಷಾಗೋಗಿರ್ತಾಳೆ, ಅದ್ರ ಬಗ್ಗೆ ಎಲ್ಲ ಈ ಪುಸ್ತಕದಲ್ಲಿ ಇದೆ. ನೋ ಅಟಾನಮಿ ಓವರ್ ಹರ್ ಓನ್ ರಿಪ್ರೊಡಕ್ಟಿವ್ ರೈಟ್ಸ್ ಇನ್ ಅವರ್ ಕಂಟ್ರಿ. What's the condition in the matriarchal and matrilineal societies? ಸೊಸೈಟೀಸ್ ನನಗ್ ಗೊತ್ತಿರೋಂಗೆ ತುಂಬಾ ಕಮ್ಮಿ ಇದಾವೆ ಅಲ್ವಾ ಸರ್ ಪ್ರಪಂಚದಲ್ಲಿ? ಹೌದು, ತುಂಬಾ ಕಮ್ಮಿ ಇದೆ. ನಮ್ಮಲ್ಲಿ ಕೋಸ್ಟಲ್ ರೀಜನ್, ಕೇರಳ, ಮಂಗಳೂರು ಆ ಕಡೆ ಎಲ್ಲ ಇದೆ. ಕೇರಳದಲ್ಲಿ ಡೌರಿ ಇಸ್ ದಿ ಮೋಸ್ಟ್ ವರ್ಸ್ಟ್ ಪ್ರಾಬ್ಲಮ್ ಇನ್ ಕೇರಳ ಇಸ್ ದಿ ಡೌರಿ. ಅಲ್ಲ, ಡೌರಿ ಅನ್ನೋದಕ್ಕಿಂತ ಅದು ಗೋಲ್ಡ್ ಒಂದು ವ್ಯಾಮೋಹ ಅಷ್ಟರ ಮಟ್ಟಿಗೆ ಇದೆ ಅದು. ಬಟ್ ಅಲ್ಲೆಲ್ಲ ಹೇಗಿದೆ? ಮಂಗಳೂರಲ್ಲ ಅಲ್ಲಿ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡಿಲ್ಲ ಸರ್, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಈ ತರ ಈ ಫಿಮೇಲ್ ಫೀಟಿಸೈಡ್ ಅಂಡ್ ಮೆಟ್ರಿಯಾರ್ಕಲ್ ಸೊಸೈಟೀಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನೋಡ್ಬೇಕು ನಾನು. ಥ್ಯಾಂಕ್ ಯು ಮೇಡಮ್. ಡಾಕ್ಟರ್, ನಾನು ಮನಿಲಿ ನಂದು ಐ ಥಿಂಕ್ ಐ ವಾಂಟ್ ಟು ಕಂಗ್ರಾಚುಲೇಟ್ ಯು ಫಾರ್ ಸಚ್ what is a clear presentation. ಅಷ್ಟು ಕ್ಲಾರಿಟಿ ಆಫ್ ಥಾಟ್, ಪೊಸಿಷನ್ಸ್ ಕಂಪ್ಲೀಟ್ಲಿ ಅನ್ವೇವರಿಂಗ್ ಅಂಡ್ ಒಂಥರ ಕ್ಲಿಯರ್ ಪೊಸಿಷನ್ಸ್. ನಂದು ಒಂದೇ ಒಂದು ಸಲಹೆ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ನೀವು ಈ ಟಾಪಿಕ್ ಇವತ್ತು ಸ್ಪೀಚ್ ಕೊಟ್ಟಿದ್ದೀರಲ್ಲ, ಅದನ್ನ ಇಟ್ಕೊಂಡೆ ಎಕ್ಸ್ಪ್ಯಾಂಡ್ ಮಾಡಿ ಒಂದು ಬುಕ್ ಯಾಕೆ ಬರಿಬಾರದು ಅಂತ. ನಾನು ಅದು ಫುಲ್ ಕೇಳ್ತಾ ನಾನು ನಮ್ಮ ವೈಫ್ ಗಾಂಧಿಮತಿ ಮಾತಾಡ್ಕೊಂಡಿವಿ. ಇದು ಅಂದ್ರೆ ಬಹಳ ಸರಳವಾಗಿ, ಸಿಂಪಲ್, ನೋ ಬಿಗ್ ವರ್ಡ್ಸ್, ನೋ ರೆಟೋರಿಕ್ಸ್, ಬಟ್ ದೆನ್ ಯು ಆರ್ ಸ್ಪೀಕಿಂಗ್ ಟು ದಿ ಹಾರ್ಟ್. ಸೊ ಇದು ಒಂದೇ ನನ್ನ ಸಲಹೆ, ಸ್ವಲ್ಪ ಕನ್ಸಿಡರ್ ಮಾಡಿ. ಇಟ್ ವಿಲ್ ಬಿ ವೆರಿ ನೈಸ್. ಆಕ್ಚುಲಿ ನಾನು ಈ ಪುಸ್ತಕನ ನಾನು ರೆಫರ್ ಮಾಡಿದ್ದು ಆಲ್ರೆಡಿ ಒಂದು ಒಳ್ಳೆ, ಅದು ಸುಮ್ಮನೆ ಲಿಟ್ರೇಚರ್ ರಿವ್ಯೂ ಮಾಡಿ ಬರ್ದಿಲ್ಲ ಈ ಪುಸ್ತಕನ. ಅವರು ಕ್ಷೇತ್ರ ಕಾರ್ಯ ಮಾಡಿ ಅದರಲ್ಲಿರೋಂಥ ಆಕ್ಚುಯಲ್ ಕಾಂಟೆಕ್ಸ್ಚುಯಲ್ ಗ್ರೌಂಡ್ ರಿಯಾಲಿಟೀಸ್ ಮತ್ತೆ ಕಾರಣಗಳನ್ನ ಅಧ್ಯಯನ ಮಾಡಿ ಬರೆದಿದ್ದಾರೆ. ನನ್ಗನ್ಸುತ್ತೆ ಆ ರೀತಿ ಬರೆಯೋ ಪುಸ್ತಕಗಳು ಹೆಚ್ಚು ಮೌಲ್ಯಯುತ ಅಂತ. ಈಗ ನಾನು ಲಿಟ್ರೇಚರ್ ರಿವ್ಯೂ ಮಾಡಿ ನಾನು ಅರ್ಥ ಮಾಡ್ಕೊಂಡು ನನಗೆ ಸಿಕ್ಕಿರೋ ಸಮಯದಲ್ಲಿ ನಿಮ್ಗೆ ಒಂದು ಪ್ರೆಸೆಂಟೇಶನ್ ಕೊಟ್ಟೆ. ಅದನ್ನ ನಾನು ಪುಸ್ತಕ ಮಾಡ್ಬೋದು, ಇಲ್ಲ ಅಂತಲ್ಲ. ಕರೆಕ್ಟ್ ಸರ್, ಇಲ್ಲ ಥ್ಯಾಂಕ್ ಯು ಸೋ ಮಚ್. ನನ್ಗೆ ಆತರ ನೋಡ್ರಿ ಎಷ್ಟು ಎಲ್ಲ ವಿಷಯಗಳ ಬಗ್ಗೆನೂ ಬರೀಬೇಕು ಅಂತ ಅನ್ಸುತ್ತೆ. ತುಂಬಾ ಧನ್ಯವಾದ, ನೀವು ನನ್ಗೆ ಆತರ ಸಜೆಷನ್ ಕೊಟ್ಟಿದ್ದು ತುಂಬಾ ಇಂಪಾರ್ಟೆಂಟು. ಬಟ್ ನನ್ಗನ್ಸೋದು ಹೆಚ್ಚು ಈ ತರ ಬೇರೆ ಬೇರೆ ಜಿಲ್ಲೆಗಳಲ್ಲಿರೋ ಪರಿಸ್ಥಿತಿಗಳ ಬಗ್ಗೆ
ಹೆಲ್ತ್ ಸ್ಟಡೀಸ್ ಅಲ್ಲೂ ತುಂಬಾ ಕಮ್ಮಿ ಈ ತರದ್ದು ಮಾಡಿರಲ್ಲ ಸೋಶಿಯಲಾಜಿಕಲ್ ವ್ಯೂ ಪಾಯಿಂಟ್ ಇಂದ, ಬರೀ ಎಪಿಡಮಾಲಜಿಕಲ್ ಸರ್ವೇಸ್ ಮಾಡ್ಬಿಟ್ಟಿರ್ತಾರೆ. ಈ ತರ ಪುಸ್ತಕಗಳು ಆಗ್ಬೇಕು. ಒಂದು ಕ್ಷೇತ್ರ ಕಾರ್ಯ ಮಾಡಿ ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡಾಲಜಿ ಅಂತೀವಲ್ಲ, ಅವ್ರನ್ನೆಲ್ಲ ಕುಟುಂಬನ ಇಂಟರ್ವ್ಯೂ ಮಾಡಿ ಮಾತಾಡಿಸಿ ಅಬ್ಸರ್ವೇಷನ್ಸ್ ಮಾಡಿ ಬರಿಬೇಕು. ಅವಾಗ ನಿಜವಾದ ಪಿಕ್ಚರ್ ಕಾಣಿಸುತ್ತೆ. ಗುಡ್. ರತಿ, ನೀವು ಸಮರೈಸ್ ಮಾಡಬಹುದಾ? ರತಿ ಕಾಣ್ತಾ ಇಲ್ಲ, ಏನೋ ಡ್ರಾಪ್ ಔಟ್ ಆಗಿದ್ದಾರೆ ಏನೋ. ಕಮಲ್, ನೀವೇ ಸಮರೈಸ್ ಮಾಡಿ ಇವಾಗ. 2-3 minutes. ಮಾಡ್ತೀನಿ. ಅದಕ್ಕೆ ಮೊದಲು ಒಂದೇ ಒಂದು ಸಣ್ಣ ಪ್ರಶ್ನೆ, ಒಂದು ಸಣ್ಣ ಉತ್ತರ ಮೇಡಮ್. ದಿ ಕಾನ್ಸೆಪ್ಟ್ ಆಫ್ ಮದರ್ಹುಡ್ among liberated women who want to remain independent, not married or not have children, that is their right, correct? Okay. But among the young women who become mothers, what are the values that they are passing on to their female progeny and their male progeny? Is that a challenge today? No, ಅಂದ್ರೆ ಸರ್, ಇದು ಮದರ್ಹುಡ್ ಅನ್ನೋದು ಅದೊಂದು ಆಕ್ಚುಲಿ ಇಟ್ ಶುಡ್ ಬಿ ಅ ಮೈಂಡ್ ಸೆಟ್ ಫಾರ್ ಎನಿಬಡಿ ಫಾರ್ ದಟ್ ಮ್ಯಾಟರ್, ವೆದರ್ ಶೀಸ್ ಗಿವಿಂಗ್ ಬರ್ತ್ ಟು ಎ ಚೈಲ್ಡ್ ಆರ್ ನಾಟ್. ಇಟ್ ಈಸ್ ಎ ಮೈಂಡ್ ಸೆಟ್ ಅಂಡ್ ಇಟ್ ಇಸ್ ದೇರ್ ಇನ್ನೇಟ್ಲಿ ಇನ್ ಎವ್ರಿ ವುಮನ್. ಅದು ಆತರ ಅಲ್ಲ. ಬಟ್ ನಾನು ಅನ್ನೋದು ಪೇರೆಂಟ್ಹುಡ್ ಅನ್ನೋದೇ ಒಂದು ವ್ಯಾಲ್ಯೂ ಸಿಸ್ಟಮ್ ಅಲ್ವಾ. ಮದರ್ಹುಡ್ ಅಥವಾ ಫಾದರ್ಹುಡ್, ಪೇರೆಂಟ್ಹುಡ್ ಅನ್ನೋದೇನೆ. ಈಗ ನಾವೆಲ್ಲ ಬೈ ಡಿಫಾಲ್ಟ್ ವಿಲ್ ಬಿಕಮ್ ಪೇರೆಂಟ್ಸ್. ನಮ್ಗೊಂದು ಕುಟುಂಬದ ಮೌಲ್ಯಗಳ ಬಗ್ಗೆ ಎಲ್ಲಿ ನಮ್ಗೆ ಒಂದು ನಮ್ಮ ಜನರೇಷನ್ ಮೇಡಮ್. ಅದು ಇಲ್ಲ ಸರ್, ನೀವ್ ಅನ್ಸುತ್ತೆ, ನೀವ್ ಹಂಗೆ ಹೇಳ್ತೀರಾ. ನಿಮ್ ಜನರೇಷನ್, ನಿಮ್ಮ ಹಳಬ್ರು ನಿಮ್ಗೆ ಹಂಗೆ ಹೇಳ್ತಿರ್ತಾರೆ. ನೀವ್ ಇವಾಗ ಹೊಸ ಜನರೇಷನ್, ನೀವ್ ಹಿಂಗೆ ಹೇಳ್ತೀರಾ. ಮೌಲ್ಯಗಳು ಕೂಡ ಸ್ವರೂಪ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ. ಅಂದ್ರೆ ಏನಾಗುತ್ತೆ, ಈಗ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲೂ ನೀವು ಅರೇಂಜ್ ಮ್ಯಾರೇಜ್ ಸಿಸ್ಟಮ್ ಅಲ್ಲಿ ನೋಡಿದಾಗ, ದೇ ವಿಲ್ ನಾಟ್ ಬಿ ರೆಡಿ ಟು ಬಿಕಮ್ ಪೇರೆಂಟ್ಸ್. ಅವರು ಇನ್ಎವಿಟೇಬಲಿ ದೇ ವಿಲ್ ಬಿ ಮೇಡ್ ಟು ರೀಪ್ರೊಡ್ಯೂಸ್ ಅಂಡ್ ದೇ ವಿಲ್ ಬಿಕಮ್ ಪೇರೆಂಟ್ಸ್ ವಿತೌಟ್ ಬಿಕಮಿಂಗ್ ರೆಡಿ. ಫೈನಾನ್ಷಿಯಲಿ ರೆಡಿ ಆಗಿರ್ಬೋದು, ಆದ್ರೆ ಮೆಂಟಲಿ ರೆಡಿ ಆಗಿರ್ತಾರ ಅಪ್ಪ ಅಮ್ಮ ಆಗೋದಿಕ್ಕೆ, ಅವ್ರ ಮಗುನ ಬೆಳೆಸೋ ಜವಾಬ್ದಾರಿ ತಗೊಳ್ಳೋದಿಕ್ಕೆ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್. ಅದನ್ನ ತುಂಬಾ ಮೇಲೆ ಉತ್ತರ ಕೊಟ್ಟು ನಾವು ಹಂಗೆ ಉತ್ತರ ಕೊಟ್ಬಿಟ್ಟು ಹೋಗಕ್ ಆಗಲ್ಲ. ಅದು ತಪ್ಪು ಅನ್ಸುತ್ತೆ. ಅದನ್ನ ಸರಿಯಾಗಿ ಚರ್ಚೆ ಮಾಡ್ಬೇಕು. ಆಯ್ತು ಇವೆಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಡಾಕ್ಟರ್ ಖುಷಿ ಅವರೇ, ಇದು ಸುಶಿ ಅವರೇ, ಏನಂದ್ರೆ from in the many conversations that I have been a part of, we have been a part of on Friday forum, a clarity of presentation, a clarity of thought, and a comprehensive kind of a presentation. ಎಲ್ಲಾನು ಸೇರಿದಂತೆ ಎಲ್ಲ ಆಸ್ಪೆಕ್ಟ್ಸ್ ಒಂದು ರೀತಿಯಲ್ಲಿ, ಯಾವ ರೀತಿಯಲ್ಲಿ ಸ್ಪೈಡರ್ ವೆಬ್ ತರ ಸಿಂಬಿಯಾಟಿಕ್ ಆಗಿ ಅದೆಲ್ಲ ಇಂಟರ್ಲಿಂಕ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಿ. ಆಮೇಲೆ ತುಂಬಾ ಹಾನೆಸ್ಟ್ ಇದ್ದೀರಿ ನೀವು. ಇಲ್ಲ, ಒಂದೊಂದು ವಿಷಯಕ್ಕೂ ಕೆಲವುದಕ್ಕೆ ನಾವು ಮೈಕ್ರೋ ಪರ್ಸೆಪ್ಷನ್ ಇಂದ ಹಿಡಿದು ಬಾಕಿ ಇರೋ ಸಬ್ಜೆಕ್ಟ್ಸ್ ನಾವು ಅಧ್ಯಯನ ಮಾಡೇ ಮಾತಾಡ್ಬೇಕು. ಮೇಲ್ನೋಟಕ್ಕೆ ಒಂದು ಒಪಿನಿಯನ್ ಕೊಟ್ಟು ಬಿಡುವಂತದ್ದಲ್ಲ ಇದು ಅಂತ ಹೇಳಿದ್ರಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ವಿ ಆರ್ ಆಲ್ ವೆರಿ ಗ್ರೇಟ್ಫುಲ್ ದಟ್ ವಿ ಕುಡ್ ಹ್ಯಾವ್ ಯು, ಅಂಡ್ ಐ ಥ್ಯಾಂಕ್ ಡಾಕ್ಟರ್ ರತಿ ಅಂಡ್ ಮಿಸ್ಟರ್ ಮನಿ ಫಾರ್ ಹ್ಯಾವಿಂಗ್ ಮೇಡ್ ದಿಸ್ ಪಾಸಿಬಲ್. Thank you so much. Should be a political will of any nation. Pardon sir? Pardon me sir? ಅಲ್ಲ, ನಾನು ಪಬ್ಲಿಕ್ ಹೆಲ್ತ್ ಇದೆಯಲ್ಲ, ಅದ್ರ ಬಗ್ಗೆ ಲೀಸ್ಟ್ ಇನ್ಶೂರೆನ್ಸ್ ಆಫ್ ಲೈಫ್ ಅಂಡ್ ಹೆಲ್ತ್ ಶುಡ್ ಬಿ ದಿ ಪೊಲಿಟಿಕಲ್ ವಿಲ್ ಆಫ್ ಎನಿ ನೇಷನ್. ಪೊಲಿಟಿಕಲ್ ಇಶ್ಯೂ ಆಗ ತನಕ ಹೆಲ್ತ್ ಅದಕ್ಕೆ ಇದು ಸಿಗಲ್ಲ ಪ್ರಯಾರಿಟಿ. ಬಟ್ ಇಲ್ಲಿ ತನಕ ಅದು ಪೊಲಿಟಿಕಲ್ ಇಶ್ಯೂ ಆಗಿಲ್ಲ. ಪೊಲಿಟಿಕಲ್ ವಿಲ್ಲೇ ಇಲ್ಲ ಯಾವ್ದಾದ್ರು ಎನಿ ನೇಷನ್. ಪೊಲಿಟಿಕಲ್ ಇಶ್ಯೂ ಆಗ್ಬೇಕು ಸರ್, ಅವಾಗ ಪೊಲಿಟಿಕಲ್ ವಿಲ್ ಬರುತ್ತೆ. ಜನ ಅದನ್ನ ಇಶ್ಯೂ ಅಂತ, ವೋಟಿಂಗ್ ಇಶ್ಯೂ ಅಂತ ತಗೋಬೇಕು, ಅವಾಗ ಪೊಲಿಟಿಕಲ್ ವಿಲ್ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಎವ್ರಿಬಡಿ and thank you everyone for giving me an opportunity. Thank you so much for a great presentation. Bye. Thank you. Bye. Bye everyone. ರತಿ, ಕನ್ಕ್ಲೂಡ್ ಮಾಡಿದೀವಿ, ನೀವೇನೋ ಡ್ರಾಪ್ ಆಯ್ತಾ? Okay.